ಡಾಕ್ಟರ್ ಶಾಂತಲಾ ಅವರ ಕಥಾ ಸಂಕಲನ ಅನಿರೀಕ್ಷಿತ ಗುರುಗಳು ಈಗ ಡಾಕ್ಟರ್ ಸರೋಜ ಅವರ ಮೂಲಕ ಲೋಕಾರ್ಪಣೆಗೊಳ್ತಾ ಇದೆ. ಸೊ ವೇದಿಕೆಯನ್ನು ನಾನು ಫಸ್ಟ್ ಸರೋಜ ಮೇಡಮ್ಗೆ ಕೊಡ್ತಾ ಇದ್ದೀನಿ. ಸೊ ನನ್ನ ಅನಿಸಿಕೆ ಹಾಗೂ ಈ ಬರಹದ ಬಗ್ಗೆ ನಿಮಗೆ ಹೆಚ್ಚಾಗಿ ಗೊತ್ತಿದೆ, ಒಂದೆರಡು ಮಾತುಗಳನ್ನು. ಎಲ್ರಿಗೂ ನಮಸ್ಕಾರ. ಶಾಂತಲಾ ಪರಿಚಯ ಆಗಿತ್ತು ನನಗೆ ವೈದ್ಯ ಸಾಹಿತ್ಯದ ಬಳಗದಲ್ಲಿ. ಆದರೆ ನಾವು ಹಿನ್ನೆಲೆ ವಿಚಾರಿಸ್ತಾ ಹೋದರೆ ನಮ್ಮಣ್ಣ ಮತ್ತು ಶಾಂತಲಾ ಅವ್ರ ತಂದೆ ಸಹ ಕೊಲೀಗ್ಸ್ ಆಗಿದ್ರು ಎಷ್ಟೋ ವರ್ಷದ ಕೆಳಗಡೆ. ಶಾಂತಲಾ ಅದ್ಭುತವಾದ ಕಥೆಗಾರ್ತಿ. ಎಲ್ಲರೂ ಕತೆ ಕಾದಂಬರಿ ಬರೀತಾರೆ, ಸುಲಭ, ಏನೋ ಕಲ್ಪನೆ ಸೃಜನಶೀಲ ಅಥವಾ ಯಾವುದೋ ಒಂದು ವಿಚಾರಕ್ಕೆ. ವಿಜ್ಞಾನದ ಪುಸ್ತಕನೂ ಬರೀತಾರೆ. ಆದರೆ ಸೈನ್ಸ್ ಫಿಕ್ಷನ್ ಅಂತ ಇದೆಯಲ್ಲ, ಅದು ವಿಜ್ಞಾನ ಮತ್ತು ಕಾಲ್ಪನಿಕ ಸೇರಿಸಿ ಬರೆಯುವಂಥದ್ದು, ಅದು ಎಲ್ರಿಗೂ ಸಾಧ್ಯ ಇಲ್ಲ. ಹುಟ್ಟಿಸ್ಕೊಂಡು ಬರೀಬಹುದು, ಅಂದರೆ ಬೇಸ್ ಇಲ್ಲದೆ ಬರೆಯುವಂಥದ್ದು. ಕಾಗೆ ಹಾರಿಸ್ದಾಗೆ ಅದು ಹೋಯ್ತು ಇದು ಹೋಯ್ತು ಹಾಗೆ ಬರೀತಾರೆ. ಆದರೆ ಮೂಲ ತತ್ವ ಇಟ್ಕೊಂಡು ಅದನ್ನ ಓದುಗರಿಗೆ ಹಂಚೋ ರೀತಿ ಅಂತಂದ್ರೆ, ಒಂದು ಮುಂದಿನ 1000 ವರ್ಷಗಳಲ್ಲಿ ಏನಾಗ್ಬೋದು, ಮುಂದಿನ 2000 ವರ್ಷಗಳಲ್ಲಿ ಏನಾಗ್ಬೋದು, ಸಂತಾನದ ತಳಿಗಳು ಏನಾಗ್ಬೋದು, ಇವು ಮುಂದೆ ಆ ಥರ ಅದಕ್ಕೆ ಕುತೂಹಲ ಬೆರೆಸಿ, ಕಲ್ಪನೆ ಬೆರೆಸಿ, ನಿಜವಾದ ಕಲ್ಪನೆ ಅದು ಮುಂದೆ ಮುಂದೆ ಬೆಳೆದ್ರೆ ಏನಾಗ್ಬೋದು ಅಂತ ಹೇಳಿ ಬೆಳೆಸಿ ಅದನ್ನ ಕಾತರತೆಯಿಂದ ಕಾಯೋ ಹಾಗೆ ಬರೆಯುವಂಥದ್ದು ಇದೆಯಲ್ಲ, ಅದು ಒಳ್ಳೆಯ ಭಾಷೆ. ಎಲ್ಲರೂ ಬರೀತಾರೆ, ಆದರೆ ಭಾಷಾ ಶೈಲಿ ಇಂಪಾರ್ಟೆಂಟು, ಹೇಳೋ ರೀತಿ ಇಂಪಾರ್ಟೆಂಟು. ಅದೆಲ್ಲ ಆದಮೇಲೆ ಓದುಗರ ಮನಸ್ಸನ್ನ ಹಿಡಿದಿಡಿಯುವಂಥದ್ದು ಇದೆಯಲ್ಲ, ಅದು ಕೂಡ ಬಹಳ ಮುಖ್ಯ. ಯಾಕೆಂದರೆ ಒಂದ್ಸಾರಿ ತಗೊಂಡು 1-2 ಪೇಜ್ ತಗೊಂಡು ಪಕ್ಕಕ್ಕೆ ಇಟ್ಬಿಡ್ತೀವಿ ಅಥವಾ ಇನ್ನೇನೋ ಮಾಡ್ತೀವಿ. ಅದು ಹಾಗಿರಬಾರ್ದು. ಪುಸ್ತಕ ಕೈಗೆ ತಗೊಂಡ್ರೆ ಒಂದೇ ಗುಕ್ಕಿನಲ್ಲಿ ಮುಗಿಸೋ ಅಂತ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು. ಅದು ನಿಜವಾದ ಬರಹಗಾರನ ಸತ್ವ. ಈ ಪುಸ್ತಕದಲ್ಲಿ ಇದು ಶಾಂತಲನ ಒಂದು ಪುಸ್ತಕ 3017 ಏಡಿ ಅದರ ಬಗ್ಗೆ ಕುರಿತು ನಾನು ಪ್ರಥಮತಃ ಓದಿದ್ದೆ. ಅದರ ಕುರಿತು ನಾನು ಹೇಳ್ತಾ ಇದ್ದೆ. ಹಾಗೆ ಬರೆದಾದ್ಮೇಲೆ ಸುಂದರವಾದ ಅಂಚು ಕಟ್ಟಬೇಕು. ವಸ್ತುನ ಅಥವಾ ನಾವು ಅಲಂಕಾರ ಮಾಡ್ಕೋಬೇಕಾದ್ರೆ ಅಲಂಕಾರ ಮಾಡಿದ್ಮೇಲೆ ಸುಂದರವಾಗಿರುವಂಥದ್ದು. ಪುಸ್ತಕಕ್ಕೆ ಅಲಂಕಾರದ ಅಂಚು ಕಟ್ಟಿ ಅದನ್ನು ಸುಂದರವಾಗಿ ಮೋಹಕವಾಗಿ ಮಾಡುವಂಥ ಕೆಲಸ ಶಾಂತಲನಿಗೆ ಸಿದ್ಧಹಸ್ತ. ಅದು ತುಂಬ ಚೆನ್ನಾಗಿ ಬರೀತಾರೆ ಆ ಪುಸ್ತಕ. ಸೈನ್ಸ್ ಫಿಕ್ಷನ್ ಇದುವರೆಗೂ ನಾನು ನೋಡಿರೋ ಹಾಗೆ ಸ್ತ್ರೀಯರು ಯಾರು ಈ ಇದರಲ್ಲಿಲ್ಲ. ವಿಜ್ಞಾನ ಬರಹ ಬರೀತಾರೆ, BS ಶೈಲಜಾ ಆ ಥರದವರೆಲ್ಲ. ಆದರೆ ಇದ್ರಿಗೆ ರಾಜಶೇಖರ ಬೋಸ್ನೂರ್ ಮಠ್ ಅಂತ ಇದ್ರು, ಅವರು ಬರೀತಾ ಇದ್ರು. ಆಮೇಲೆ ಅನಂತರಾಮ್ ಅವರು ಬರೆದ್ರು. ಬಟ್ ಇವರೆಲ್ಲ ವಿಜ್ಞಾನ ಬರಹಗಾರರು. ಬೋಸ್ನೂರ್ ಮಟ್ಟು ಹೌದು, ಕಲ್ಪನಾ ಲೋಕದಲ್ಲಿ ನಾವು ಹೈಸ್ಕೂಲ್ನಲ್ಲಿ ಇದ್ದಾಗ ಈ ಥರ ಬರೆದಿರುವಂಥ ಒಂದು ಪುಸ್ತಕದ ಪರಿಚಯ ಅವಾಗ ಶಾಂತಲ ಬರೆದಿರುವಂಥದ್ದು. ಆ ಪುಸ್ತಕದ ಬಗ್ಗೆ ನನಗೆ ತುಂಬ ಆಪ್ತತೆ ಆಯಿತು, ಆತ್ಮೀಯತೆ ಆಯಿತು. ಇದು ಒಂದು ಪುಸ್ತಕದ ವಿಚಾರ. ಒಳ್ಳೆ ರೀತಿಯಲ್ಲಿ ಬರವಣಿಗೆ ಸಾಧಿಸಿದೆ. ಎಲ್ಲರಿಗಿಂತ ವಿಶಿಷ್ಟವಾಗಿ ನಿಲ್ತಾರೆ. ವಿಶಿಷ್ಟವಾಗಿ ಯಾಕೆ ನಿಲ್ತಾರೆ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಸೈನ್ಸ್ ಫಿಕ್ಷನ್, ವೈಜ್ಞಾನಿಕ, ಅದು ಓದ್ತಾ ಇದ್ರೆ ಅದಕ್ಕೆ ಆಯಾಮಗಳೇ ಇಲ್ಲ. ಎಲ್ಲೋ ನಾವು ಹೌದಾ, ಹೀಗೂ ಆಗುತ್ತಾ, ಹೀಗಿರಬಹುದಾ, ಹೌದು ಹೀಗಿರಬಹುದು, ಮುಂದೆ ಹೀಗಾಗ್ಬೋದು ಅಂತ ಅನ್ನೋ ರೀತಿಯಲ್ಲಿ ತಗೊಂಡು ಹೋಗ್ತಾರೆ. ಇದು ಶಾಂತಲನ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾನು ಅರಿತುಕೊಂಡಿರುವಂಥ. ಹಾಗೆ ನೋಡಿದ್ರೆ ನಾನು 3ನೇ ಸಾರಿನೇ ನೋಡಿರೋದು ಶಾಂತಲನ್ಗೆ. ಇದು 3ನೇ ಭೇಟಿ. ಸೊ ನಾವು ಗಿರಿಜಮ್ಮನ ಪ್ರತಿ ವರ್ಷ ಡಾಕ್ಟರ್ ಗಿರಿಜಮ್ಮ ನೆನಪಿನಲ್ಲಿ ಒಂದು ಪುಸ್ತಕ, ಡಾಕ್ಟರ್ ಬರೆದಿರೋದು ಒಂದು, ಸೃಜನಶೀಲ ಹಾಗೂ ವೈದ್ಯರೇ ಬರೆದಿರುವಂಥ ಒಂದು 2 ಪುಸ್ತಕ ಕೊಡ್ತೀವಿ ನಾವು ಪ್ರಶಸ್ತಿಗೆ. ಅದರಲ್ಲಿ ಹೋದ ವರ್ಷ ಅಲ್ಲ, ಅದರ ಆಚೆ ವರ್ಷ ಶಾಂತಲನಿಗೆ ಪ್ರಶಸ್ತಿ ಬಂತು.
ಇದರಲ್ಲೂ ಕೂಡ ನಾನು ಭೇಟಿಯಾದ. ಅವರ ಹೊಸ ಪುಸ್ತಕಗಳಿಗೆ ಹಲವಾರು ಪ್ರಶಸ್ತಿಗಳು ಇನ್ನೂ ಬರವಣಿಗೆ ಹಂತದಲ್ಲೇ ಇದ್ದದ್ದು. ಸೂರ್ಯನಾರಾಯಣ ಚಡಗ ಪ್ರಶಸ್ತಿ, ಅದು ಯಾವುದಕ್ಕಪ್ಪ ಬಂದಿದ್ದು, ದೇವರ. ಸೊ ಹೀಗೆಲ್ಲ ಬಂದಿದೆ. ಶಾಂತಲನಿಗೆ ಸೈನ್ಸ್ ಫಿಕ್ಷನ್, ವೈಜ್ಞಾನಿಕ ಕಾಲ್ಪನಿಕ ಕಥಾ ಪ್ರಪಂಚದಲ್ಲಿ ವೆರಿ ಪ್ರಾಮಿಸಿಂಗ್, ಬಹಳ ಒಳ್ಳೆ ಭವಿಷ್ಯ ಇದೆ. ಹೀಗೆ ಕಂಟಿನ್ಯೂ ಆಗಲಿ, ಇದು ವಿಶಿಷ್ಟವಾಗಿ ನಿಲ್ಲುವಂಥ ಒಂದು ಸಾಧನೆ ಮಾಡ್ತಾ ಇದ್ದಾರೆ. ಐ ವಿಶ್ ಹರ್ ಆಲ್ ದ ಬೆಸ್ಟ್. ಈ ಪುಸ್ತಕಕ್ಕೆ ಭಾಳ ಒಳ್ಳೆ ದೇವರ ಈಗ ರಿಲೀಸ್ ಮಾಡಿರುವಂಥ ಪುಸ್ತಕದ ಬಗ್ಗೆ ನಂತೆ ಮಾತಾಡೋಣ. ಇಷ್ಟರ ಮಟ್ಟಿಗೆ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಅಭಿನಂದಿಸ್ತಾ ಇದ್ದೀನಿ ಈ ಪುಸ್ತಕದ ಬಗ್ಗೆ. ಥ್ಯಾಂಕ್ ಯು ಸರೋಜಾ ಮ್ಯಾಮ್. ಇವರು ನಮ್ಮ ಬಳಗದಲ್ಲಿ ಒಬ್ಬರು ದಿಗ್ಗಜರು ಅಂತಲೇ ಹೇಳ್ಬೋದು. ಅವ್ರ ಬಗ್ಗೆ ಒಂದು ರತೀಶ್ ಒಂದು ಹೇಳಲಿಲ್ಲ, ಇವರು ಒಂಥರ ವಾಕಿಂಗ್ ಟಾಕಿಂಗ್ ಲಿಟ್ರಲಿ ಎನ್ಸೈಕ್ಲೋಪೀಡಿಯಾ ಇದ್ದ ಹಾಗೆ. ನಮ್ಮ ಗ್ರೂಪಲ್ಲಿ ಏನಾದರೂ ಒಂದು 5 ಮಿನಿಟ್ಸ್ ಸರೋಜಾ ಮೇಡಮ್ ಆ ಬುಕ್ ಯಾರು ಬರೆದ್ರು ಹೇಳ್ಬಿಟ್ಟಿರ್ತಾರೆ. ಸೊ ಇದುವರೆಗೂ ನಾನು ಒಂದು ದಿವಸ ಅವ್ರ ಮನೆಗೆ ಹೋಗಿ ಒಂದು ದಿವಸ 1 ಗಂಟೆ ಸಾಲೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಕೂತ್ಕೊಂಡು ಆ ಬುಕ್ಸ್ ಎಲ್ಲ ನೋಡಬೇಕು ಅಂತ ಆಸೆ ಇದೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಥ್ಯಾಂಕ್ ಯು. ಖಂಡಿತ ಮಾಡೋಣ ಅದನ್ನು. ಒಳ್ಳೆಯದು. ಈಗ ಇವತ್ತು ಬಿಡುಗಡೆ ಮಾಡೋ ಪುಸ್ತಕ ಇಲ್ಲಿದೆ, ತಗೊಳ್ಳಿ. ಈ ಪುಸ್ತಕ ಕೆಲವು ಕಥೆಗಳು, ಅದರಲ್ಲಿ ವೈಜ್ಞಾನಿಕವಾಗಿರುವಂಥ ಕಥೆಗಳಿವೆ, ಬೇರೆ ಬೇರೆ ವಿಚಾರಗಳಲ್ಲಿದೆ. ನನಗೆ ಬಹಳ ಇಂಟ್ರೆಸ್ಟ್ ಆಗಿರುವಂಥದ್ದು ಕಾಲವ್ಯೂಹದ ಅಂತರ್ಜೀವಿಗಳು. ಈ ಜಸ್ಟ್ ಇಟ್ಕೊಂಡು ಬರೀಬೇಕು ಅಂತ ಯಾಕೆ ಅನ್ನಿಸ್ತು ನಿಮ್ಗೆ? ಇದನ್ನೇ ಯಾಕೆ ಆರಿಸ್ಕೊಂಡ್ರಿ? ಅದು ನಾನು ಇದು ಬರಿಬೇಕು ಅಂತ ಅಂದ್ಕೊಂಡಿಲ್ಲ, ಅದು ಹೇಗೋ ನನ್ನ ಮನಸ್ಸಲ್ಲಿ ಬಂತು. ಯಾಕೆಂದರೆ ಇದರಲ್ಲಿರೋದು ಒಬ್ಬರು 2 ಡಿಫ್ರೆಂಟ್ ಪೀಪಲ್, 2 ಸ್ಟ್ರೇಂಜರ್ಸ್. ಅವರು ಯಾವುದೋ ರೀತಿ ಮೀಟ್ ಆಗ್ತಾರೆ. ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ದಟ್ ದೇ ಹ್ಯಾವ್ ಮೆಟ್ ಮೆನಿ ಇಯರ್ಸ್ ಆರ್ ಯಾವ್ಯಾವುದೋ ಜನ್ಮದಲ್ಲಿ ಮೀಟ್ ಆಗಿದ್ದಾರೆ ಅಂತ ಅವ್ರಿಗೆ ಅನಿಸುತ್ತೆ. ನನಗೆ ಈಗಲೂ ಅನಿಸುತ್ತೆ. ಈ ಕತೆ ಬರೆದಾದ್ಮೇಲೆ ನನಗನ್ನಿಸ್ತು ಸಮ್ವೇರ್ ಕ್ವಾಂಟಮ್ ಫಿಸಿಕ್ಸ್ ಮೀಟ್ಸ್ ದಿಸ್, ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಮೀಟ್ಸ್ ದಿಸ್. ಈ ಥರ ಕತೆ ಬರಿಬೇಕು ಅಂದ್ಕೊಂಡು ನಾನು ಬರೀಲಿಲ್ಲ. ನನಗದು ಹಾಗೆ ಬಂದಿದ್ದು ಮೇಡಮ್. ಅದು ಸ್ವಲ್ಪ ಕಷ್ಟ ಆ ಥರ. ಏನನ್ನಿಸ್ತು ಅಂತಂದರೆ ನನಗೆ ಇದು ಸ್ವಲ್ಪ 3019 AD ಅದು ಸಮಾನಾಂತರವಾಗಿ ನನಗನ್ಸುತ್ತೆ. ಸೈನ್ಸ್ ಅಂದರೆ ಇದು ಬೇರೆ, ಕಥಾವಸ್ತು ಬೇರೆ, ಬಟ್ ಆ ರೀತಿ ತಗೊಂಡು ಹೋಗಿರೋದು ಹೇಗಿದೆ. ಇಲ್ಲಿ ನೀವು 3019 ತಳಿ ಸಂಕರಗಳು ಬರೆದಿದ್ದೀರಿ ಅಂತಂದ್ರೆ ಏನು ಅಂದರೆ, ತಮಗೆ ಗೊತ್ತಿಲ್ಲದೆ ಇರೋರಿಗೆ ನಾ ಹೇಳ್ತೇನೆ, ಇದು ಹೋಗ್ತಾ ಹೋಗ್ತಾ ಮನುಷ್ಯನಿಗೆ ಜನಿಸುವ ಸಹಜವಾಗಿ ಜನಿಸುವಂಥ ಒಂದು ಪೀಳಿಗೆ, ಆಮೇಲೆ ಆರ್ಟಿಫಿಷಿಯಲ್ ಆಗಿ ಸೃಷ್ಟಿ ಮಾಡುವಂಥ ಪೀಳಿಗೆಗಳು, ಹಾಗೂ ಇವೆರಡರ ಸಂಕರಗಳು, ಈ ಮೂರು ತಳಿಗಳು ಇರ್ತವೆ. ಹಾಗೆ ಅಲ್ಲಿಂದ ಮುಂದೆ ಹೇಗೆ ಆಗುವಂಥದ್ದು, ಮುಂದಿನ ಭವಿಷ್ಯ ಏನು, ಹೇಗೆ ಒಬ್ಬರೊಬ್ಬರ ಸಂಬಂಧ ಹೇಗೆ ಅನ್ನೋದು ಅದರಲ್ಲಿ ಬರುತ್ತೆ. ಇಲ್ಲಿ ಹೇಗೆ ಅಂತಂದರೆ, ಒಂದು ಜಪಾನ್ ಮನುಷ್ಯರನ್ನ ಭೇಟಿಯಾಗುವಂಥ ಒಂದು ಉದಾಹರಣೆ ತಗೊಂಡಿದ್ದಾರೆ. ಅಂದರೆ ಬಹುಶಃ ನಾನು ಬಹಳಷ್ಟು ಪುಸ್ತಕ ಓದಿದ್ದೀನಿ. ನಮ್ಮ ಮನೆಯಲ್ಲಿ ಒಂದರಲ್ಲೇ ಒಂದು 5,000 ಪುಸ್ತಕ ನನ್ನ ಹತ್ರ ಇದೆ. ಲೈಬ್ರರಿ, ಸ್ವಂತ ಲೈಬ್ರರಿ ನಂದು. ಇದಿಷ್ಟನ್ನು ನಾನು ಆಲ್ಮೋಸ್ಟ್ ಓದಿದ್ದೀನಿ. ಓದ್ದೇ ಇಲ್ಲ, ಇನ್ನೂ ಓದುವಂಥದ್ದು ಕೆಲವು ಇಟ್ಕೊಂಡಿರೋದು ಇದೆ. ಇದು ಯಾವುದೇ ಇಷ್ಟು ಪುಸ್ತಕಗಳಲ್ಲಿ ನನ್ನ ಮನಸ್ಸಿಗೆ ಈ ಥರ ಬರೆಯುವಂಥದ್ದನ್ನು ನಾನು ಕಂಡಿಲ್ಲ. ಎ ಬಿಗ್ ಕ್ಲಾಪ್. ಯಾಕೆಂದರೆ ಈಗ
ಈ ತುಲನಾತ್ಮಕವಾಗಿ ಯಾರು ಮಾತಾಡಬಲ್ಲರು ಅಂದ್ರೆ ತುಂಬ ಪುಸ್ತಕಗಳನ್ನ ಓದಿ ಅದನ್ನ ಗ್ರಾಹ್ಯ ಮಾಡಿಕೊಂಡು ಇದು ಹೀಗೆ ಇದು ಹೀಗೆ ಅಂತ ಇರೋರು ಮಾತಾಡಬಹುದು. ಏನಾಗುತ್ತೆ ಅಂತಂದ್ರೆ ಪುರಾತತ್ವ, ಚರಿತ್ರೆ, ಇತಿಹಾಸ, ವಿಜ್ಞಾನ, ಕಾಲ್ಪನಿಕ, ಸೃಜನಶೀಲ, ಕಾವ್ಯ, ಕಾದಂಬರಿ, ಕತೆ ಇವೆಲ್ಲ ನಾವೆಲ್ಲರೂ ಓದಿದ್ದೀವಿ. ಎಲ್ಲ ಪುಸ್ತಕಗಳು ಇದರಿಂದ ನಮ್ಮ ಹಳೆಗನ್ನಡದಿಂದ ಹಿಡಿದು ನಡುಗನ್ನಡ, ನವೋತ್ತರ ಕನ್ನಡ, ನವೇ ಕನ್ನಡ, ಈಗ ನಾವು ಈ ನವೋತ್ತರದ ಆಚೆ ಇರುವಂಥ ಕನ್ನಡ ಸಾಹಿತ್ಯದ ಆವರಣದಲ್ಲಿದ್ದೀವಿ. ಆಗಿನ ಕಥೆಗಳಿಗೂ ಈಗಿನ ಕಥೆಗಳು, ಕಾದಂಬರಿಗಳು ಬಹಳಷ್ಟು ವ್ಯತ್ಯಾಸ ಇದೆ. ಅವಾಗಿನ ಭಾಷೆ ವ್ಯತ್ಯಾಸ ಇದೆ, ಅವಾಗಿನ ಕಥಾವಸ್ತು ವ್ಯತ್ಯಾಸ ಇದೆ. ಪುರಾಣಗಳು ಈ ಥರದ್ದೆಲ್ಲ ಬರೆಯುವಂಥದ್ದು. ಯಾವುದ್ರಲ್ಲೂ ಈ ಥರ ಒಂದು ಯಾವುದೋ ಜನ್ಮದ ಇದರಲ್ಲಿ ಅಂತರ್ಜೀವಿ ಏನಪ್ಪ ಅದರ ಹೆಸರು, ಇದು ಕಥೆ ಹೆಸರು ಇದು ಅಂತರ್ಜೀವಿ, ಕಾಲವ್ಯೋಮದ ಅಂತರ್ಜೀವಿ. ಕಾಲವ್ಯೋಮದ ಅಂತರ್ಜೀವಿ. ಇಲ್ಲಿ ಕಾಲ ಅನ್ನೋದಕ್ಕೆ ಕಾಲದ ಆಚೆ ಹೋಗ್ತಾರೆ, ಜೀವಿದ ಆಚೆ ಹೋಗ್ತಾರೆ, ವ್ಯೋಮದ ಆಚೆ ಹೋಗ್ತಾರೆ, ಜನ್ಮದ ಆಚೆ ಹೋಗ್ತಾರೆ, ಜನ್ಮ ಜನ್ಮಾಂತರದ ಆಚೆ ಹೋಗ್ತಾರೆ. ಅದಕ್ಕೆ ಯಾವ ಆಯಾಮಗಳೂ ಇಲ್ಲ, ಯಾವ ಸರಳ ರೇಖೆನೂ ಇಲ್ಲ, ಯಾವ ಚೌಕಟ್ಟಿಲ್ಲ, ಯಾವ ಘನ ಒಂದು ಕ್ಯೂಬ್ ಅಥವಾ ಒಂದು ಯಾವುದೋ ಒಂದು ಇದು ಅದು ಏನೂ ಇಲ್ಲ. ಇದ್ರಾಚೆ ನೀವು ಕಲ್ಪಿಸ್ಕೊಳ್ಳಕ್ ಸಾಧ್ಯವೇ? ಕಲ್ಪಿಸ್ಕೊಂಡಿದ್ದಾರೆ ಶಾಂತಲ. ಅದರಲ್ಲಿ ಜನ್ಮ ಜನ್ಮದ ಒಂದು ಅನುಬಂಧ. ಅದರಲ್ಲಿ ಯಾರೋ ಅನಿರೀಕ್ಷಿತವಾಗಿ ಯಾರನ್ನೋ ಭೇಟಿ ಮಾಡ್ತಾರೆ. ಅನಿರೀಕ್ಷಿತವಾಗಿ ಭೇಟಿ ಮಾಡಿ ಆ ವ್ಯಕ್ತಿ ಎದುರುಗಡೆ ಇದ್ದಾಗ ಯಾವಾಗಲೂ ನಮಗೆ ಹಿಂದೆ ಯಾವಾಗಲೂ ಪರಿಚಯ ಇದೆ ಅನ್ನೋ ಯಾವುದೋ ಒಂದು ತರಂಗಗಳು ಅವ್ರ ಮುಖ ನೋಡಿದಾಗ ಅವ್ರಿಗನ್ಸುತ್ತೆ. ಯಾವುದು ಅಂತ ಗೊತ್ತಾಗಲ್ಲ. ಕೊನೆಗೆ ಯಾವುದೋ ಒಂದು ಎಳೆ ಅವ್ರ ಮನಸ್ಸಿನಲ್ಲಿ ಉದಿಸಿ ಆ ತರಂಗಗಳನ್ನ ಒಬ್ರಿಗೊಬ್ಬರು ಹರಡಿ ಯಾವುದೋ ಜನ್ಮದಲ್ಲಿ ನಾವು ನೋಡಿದ್ದೀವಿ ಅಂತ ಹೇಳಿ ಭಾವನೆ ಬರುತ್ತೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಇದು ಒಂದು ಸಾಮಾನ್ಯ ಎಳೆ. ನಾವು ಯಾವಾಗ್ಲೂ ಅಂತೀವಿ ಹಿಂದಿನ ಕಾಲದಲ್ಲಿ ಅಂತೀವಿ. ಯಾವ ಹಿಂದಿನ ಕಾಲ? 100 ವರ್ಷದ ಹಿಂದೆನಾ, 1000 ವರ್ಷದ ಹಿಂದೆನಾ, ಮಿಲಿಯಾಂತರದ ವರ್ಷದ ಹಿಂದೆನಾ? ಹಿಂದಿನ ಜನ್ಮ ಅಂತೀವಿ. 1ನೇ ಜನ್ಮನ, 2ನೇ ಜನ್ಮನ, ಅಥವಾ ಹಿಂದಿನ ಎಷ್ಟನೇ ಜನ್ಮದ ಹಿಂದೆ? ಇಲ್ಲಿಗೆ ಈ ಮಿತಿ ಇಲ್ಲ. ಯಾವುದೋ ಜನ್ಮ, ಯಾವುದೋ ಇದು. ಇಷ್ಟೆಲ್ಲ ಆದ ನಂತರ ಅವ್ರು ಯಾರಿಗೋ ಎಲ್ಲೋ, ಯಾವ ಕಾಲದಲ್ಲೋ, ಯಾವ ದೇಶದಲ್ಲೋ, ಯಾರಿಗೋ ಗೊತ್ತಿಲ್ಲದೆ ಇರೋ ಅಂಥದ್ದು ಒಬ್ಬರೊಬ್ಬರಿಗೆ ಅರಿವಾಗದೆ ಇರುವಂತೆ ಎಲ್ಲೋ ಭೇಟಿ ಮಾಡ್ತಾರೆ. ಅವ್ರಿಗೆ ಹೆಂಗ್ ಗೊತ್ತು ಇಲ್ಲೇ ಇವ್ರು ಇರ್ತಾರೆ, ಇವ್ರನ್ನ ಭೇಟಿ ಮಾಡಬೇಕು ಅಂತ? ಭೇಟಿ ಮಾಡಿದಾಗ ಒಬ್ರಿಗೊಬ್ರಿಗೆ ಮಾತಾಡ್ದೇನೆ ಒಬ್ಬೊಬ್ಬರಿಗೆ ಅರಿವಾಗ್ತದೆ ಇದು ಹೀಗೆ ಅಂತ ಹೇಳಿ. ಯಾವುದೋ ಜನ್ಮದಲ್ಲಿ ಅವರಿಬ್ಬರು ಭೇಟಿ ಆಗಿದ್ರು ಹಾಗೆ ಅಂತ. ಹಾಗೆ ಮಾತಾಡ್ತಾ ಮಾತಾಡ್ತಾ ಅದರಲ್ಲಿ ಒಬ್ರಿಗೊಬ್ರು ಕೇಳ್ಕೊಳ್ತಾರೆ ಇದರಲ್ಲಿ ಏನು ಅಂತ. ಅವರು ಜಪಾನ್ ಮನುಷ್ಯ. ಅವರಿಗೆ ಇವ್ರು ಏನು ಹೇಳ್ತಾರೆ ಅಂತಂದ್ರೆ, ಇದ್ರೆ ಒಂದೇ ಕಥೆನಲ್ಲಿ ನನಗೆ ಒಂದು 5-6 ನಮಗೆ ಸಾಮಾನ್ಯ ಓದುಗರಿಗೆ ಗೊತ್ತಿರದೇ ಇರುವಂತ ವಿಚಾರಗಳನ್ನ ಬರೀತಾರೆ. ಫಸ್ಟ್ ಆಫ್ ಆಲ್ ನನಗೆ ಕಾಲದ ಮಿತಿ, ಆಕಾಶದ ಮಿತಿ ಅಥವಾ ಈ ಜನ್ಮದ ಮಿತಿಗಳನ್ನ ಮೀರಿ ಯೋಚನೆ ಮಾಡೋಕೆ, ಕಲ್ಪಿಸ್ಕೊಳ್ಳೋಕೆ ಖಂಡಿತ ಆಗಲ್ಲ. ಈ ಕತೆಗೆ ಒಳಗೆ ನಾನು ಇಳಿಬೇಕು ಅಂದ್ರೆ ಇದು ನೆನ್ನೆನೋ ಏನೋ ಮೊನ್ನೆ ರಾತ್ರಿ ಕಳಿಸಿದ್ದು. ರಾತ್ರಿನೇ ಕೂತ್ಕೊಂಡು ಓದ್ದೆ, 1 ಗಂಟೆವರೆಗೂ ಓದ್ದೆ. ಆಮೇಲೆ ಅದರಲ್ಲಿ ಇವರು ಹೇಳಿರುವಂಥದ್ದು ನನ್ನ ಮನಸ್ಸಿಗೆ ನಾಟಬೇಕು, ಇಳಿಬೇಕು. ನಾವೀಗ ಸಾಮಾನ್ಯ ಓದುಗ ಏನ್ ಮಾಡ್ತಾನೆ, ಓದ್ತಾನೆ. ಆದ್ರೆ ನೀವು ಆ ವ್ಯಕ್ತಿಗಳ ಜೊತೆ ನೀವು ಇರಬೇಕು, ನೀವು ಗುರ್ತಿಸ್ಕೊಳ್ಬೇಕು. ಅವನ ಕಾಡು ಬರೆದ್ರೆ ಆ ಕಾಡಲ್ಲಿ ನೀವು ಓಡಾಡಬೇಕು, ಪಕ್ಷಿಗಳ ಜೊತೆ ನೋಡ್ಬೇಕು, ಪ್ರಾಣಿಗಳ ಜೊತೆ ನೋಡ್ಬೇಕು. ಅವ್ರು ಹೇಳ್ತಾ ಹೋದಾಗ ತಾದಾತ್ಮ್ಯ ಹೊಂದಬೇಕು, ಆ ಥರ ಬರಿಬೇಕು. ಅದೇ ಥರನೇ ಈ ವ್ಯೋಮದ ಬಗ್ಗೆ ನಾನು ಅಂತರ್ಜೀವಿಗಳ ಬಗ್ಗೆ ಓದಿದಾಗ ಆ ಮಿತಿ ನನ್ನ ಅಳಿವಿಗೆ ಇಳಿಯದಾಯಿತು. ಕೊನೆಗೆ ಐ ಜಸ್ಟ್ ವೆಂಟ್ ಥ್ರೂ ಅನದರ್ ರೀಡಿಂಗ್. ಈ ಕತೆ, ಇವೆಲ್ಲ ಕತೆಗಳಲ್ಲೂ ಬಹುಶಃ ಎಲ್ಲ ಕತೆಗೂ ಒಂದು ತೂಕ, ಇದು ಒಂದು ತೂಕ. ಆಮೇಲೆ ಈ ಕತೆ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳ್ತೀನಿ. ಇದು ಒರಿಜಿನಲಿ ನಾನು ಇಂಗ್ಲೀಷ್ನಲ್ಲಿ ಬರೆದಿದ್ದೆ. ಹಾಫ್ ಬ್ರೀಡ್ಸ್ ಆಫ್ ಫೇಟ್ ಅಂತ ಬರೆದಿದ್ದೆ.
ಹಾಫ್ ಬ್ರೀಡ್ಸ್ ಆಫ್ ಫೇಟ್ ಅಂತ ಬರೆದಿದ್ದೆ. ಅದನ್ನು ನಾನು ಈ ಪ್ರಶಸ್ತಿ ಬಂದಾಗ 8 ಸ್ಟೋರೀಸ್ ಇತ್ತು ಅಂಥೇಳಿ 3 ಸ್ಟೋರೀಸ್ನ ನಾನು ಆ್ಯಡ್ ಮಾಡೋಕ್ಕೆ ಹೋದೆ. ಅಷ್ಟೊತ್ತಿಗೆ ನಾನು ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ, ಟೈಮು, ಸ್ಪೇಸ್ ಬಗ್ಗೆ ತುಂಬ ಓದಿದೆ. ಅದಕ್ಕೆ ಮೇ ಬಿ ಇಟ್ ವಾಸ್ ಪಾಸಿಬಲ್ ಟು ಬ್ರಿಂಗ್ ಇಟ್ ಹಿಯರ್. ಅಂದರೆ ಒಂದು ವಿಷಯ, ಇವಾಗ ನಮ್ಮ ಪ್ರಕಾರ ನನಗೆ ಯಾವಾಗಲೂ ಅದು ಅನಿಸೋದು ಓದೋಕ್ಕೆ ಮುಂಚೆ, ವಿ ಆರ್ ಆಲ್ ಪಾಸಿಂಗ್ ಥ್ರೂ ಟೈಮ್. ಇವತ್ತು, ನಾಳೆ, ನಾಡದ್ದು ನಮ್ಮ ಸ್ಪೇಸ್ ಒಂದೇ ಇದೆ. ಬೆಂಗಳೂರಲ್ಲೇ ಇದ್ಕೋತೀವಿ, ಇವತ್ತು ನಾಳೆ ನಾಡದ್ದು ಕರಿತೀವಿ. ಸಪೋಸ್ ಅದು ಆಪೋಸಿಟ್ ಆಗಿದ್ದರೆ, ನಾವು ಸ್ಪೇಸಲ್ಲಿ ಒಂದೇ ಕಡೆ ಇದ್ದು ಟೈಮಲ್ಲಿ ಪಾಸ್ ಆಗೋ ಬದಲು ಟೈಮಲ್ಲಿ ಒಂದೇ ಕಡೆ ಇದ್ದು ಸ್ಪೇಸ್ ಪಾಸ್ ಆಗೋದ್ರೆ ಹೇಗಿರುತ್ತೆ, ಆ ಥರ ಒಂದು. ಅದೇ ಕಾನ್ಸೆಪ್ಟು ಇವಾಗ ಹೊಲೋಗ್ರಫಿಕ್ ಕಾನ್ಸೆಪ್ಟ್ ಆಫ್ ಕ್ವಾಂಟಮ್ ಫಿಸಿಕ್ಸ್ ಅಂತ ಬಂದಿದೆ. ಅಂದರೆ ನಮಗೆ ನಿನ್ನೆ, ಇವತ್ತು, ನಾಳೆ ಎಲ್ಲ ಒಟ್ಟಿಗೆ ಇದೆ ಅಂತ. ನಾವು ನಾಳೆ ಏನು ಮಾಡ್ತೀವಿ ಅದಾಗಲೇ ಆಗೋಗಿದೆ. ವಿ ಆರ್ ಜಸ್ಟ್ ಪಾಸಿಂಗ್ ಥ್ರೂ ದಟ್. ಸೊ ಆ ಥರ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಯೋಚನೆ ಮಾಡಿದಾಗ ಇದು ಬರೆಯೋಕ್ಕೆ ನಂಗೆ ಸುಲಭ ಆಯಿತು. ಇದು ಅನ್ಲೆಸ್ ನಿಮಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದ್ದು ಅದನ್ನು ಬರೆಯೋದು ಅಂತಲೇ ಇದ್ರ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡಿರಬೇಕು. ದೇರ್ ಇಸ್ ನೋ ಅದರ್. ಇದು ಚೆನ್ನಾಗಿ ಮಸ್ತಿಷ್ಕದಲ್ಲಿ ಒಂಥರ ಇದು ಮಾಡ್ತಾರಲ್ಲ, ಕಡೆಯೋ ಅಂಥದ್ದು ಅದಾಗಿರ್ಬೇಕು. ಇಲ್ಲದೆ ಹೋಗಿದ್ರೆ ಈ ಥರ ಅದು ಕನ್ನಡ ಮಾಡಿದ್ದೀರ ಇಂಗ್ಲೀಷ್ನಲ್ಲಿ. ಆ ಇಂಗ್ಲೀಷಿಂದ ಕನ್ನಡದ ವರ್ಷನ್ ಇದೆಯಲ್ಲ, ಅದು ಇಂಗ್ಲೀಷ್ ವರ್ಷನ್ ಅಂತ ಅನ್ಸಲ್ಲ. ಇಂಗ್ಲೀಷ್ ವರ್ಷನ್ ವಾಸ್ ಓನ್ಲಿ 1000 ವರ್ಡ್ಸ್. ಯಾವುದೋ ಕಾಂಪಿಟೇಷನ್ಗೆ ದೇ ಹ್ಯಾಡ್ ಆಸ್ಕ್ಡ್ ಆ್ಯಂಡ್ ಐ ಹ್ಯಾಡ್ ಪುಟ್ ಇಟ್ ಅಪ್. ಸೊ ಇಟ್ ವಾಸ್ ಓನ್ಲಿ 1000 ವರ್ಡ್ಸ್. ಇದನ್ನು ನಾನು ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಸೋ ಮೆನಿ ಅದರ್ ಕಾನ್ಸೆಪ್ಟ್ಸ್ ಐ ಶುಡ್ ಬ್ರಿಂಗ್ ಇನ್. ಅಷ್ಟೊತ್ತಿಗೆ ಬಿಟ್ವೀನ್ ದ್ಯಾಟ್ ಆ್ಯಂಡ್ ದಿಸ್ ನನ್ನ ಯೋಚನೆಗಳು ಎಲ್ಲ ಬೇರೆ ಥರ, ಅಂದರೆ ಇನ್ನೂ ಪಕ್ವವಾಗಿತ್ತು. ಸೊ ಇಟ್ ವಾಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್. ಅಂದರೆ ಅದು ಒಂಥರ ಫ್ಲೋ ಹಂಗೆ ಹೋಯಿತು. ಆಗಿರಬೇಕು. ಇಲ್ಲದೆ ಹೋದರೆ ಇದು ಕಟ್ಟಾಗಿ ಬಂದಿಲ್ಲ, ಒಂದು ಫ್ಲೋ ಆಗಿ ಬಂದಿದೆ. ಇದು ರಿಯಲಿ ಶಾಂತಲ್ ನನಗೆ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ. ನಾನು ಕಟ್ಟು ವಿಮರ್ಶಕಳು, ಶಾಂತಲ್ಗೂ ಗೊತ್ತದು. ಯಾರಾದರೂ ಏನಾದರೂ ಸರಿಯಾಗಿ ಹೇಳಲಿಲ್ಲ ಅಂದರೆ, ವ್ಯಾಕರಣ ತಪ್ಪು ಹೇಳಿದ್ರೆ ಅಥವಾ ಏನೋ ಒಂದು ರೀತಿ ಇದು ತಪ್ಪಿದೆ ಅಂತ ನಾನು ಹೇಳ್ತೀನಿ. ನನಗೆ ಏನು ಮುಲಾಜಿಲ್ಲ. ಸೊ ನಾವು ಮುಂದಿನ ಜನ್ರೇಷನ್ಗೆ, ನಾವು ಮುಂದಿನ ಜನಾಂಗಕ್ಕೆ ಒಳ್ಳೆ ಕನ್ನಡ, ಒಳ್ಳೆ ಭಾಷೆ, ಒಳ್ಳೆ ಸಾಹಿತ್ಯ ಸಾಗ ಹಾಕಬೇಕು ಅಂದರೆ ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಹಾಗಾಗಿ ಇದು ನಿಜವಾಗಿ ಚೆನ್ನಾಗಿದೆ. ಅದರಲ್ಲಿ ವಾಬಿ ಸಾಬಿ ಬರ್ದಿರ, ಆ ಪರಿಕಲ್ಪನೆ ಏನು? ಜಾಪನೀಸಲ್ಲಿ ಕೆಲವು ಕಾನ್ಸೆಪ್ಟ್ಸ್ ಇದೆ, ಅವ್ರು ಅದನ್ನು ಹೆಸರಲ್ಲಿ ಇಟ್ಟು ಹೇಳ್ತಾರೆ. ನಮ್ಮ ಹಿಂದೂಯಿಸಮಲ್ಲಿ ಇಲ್ಲ ಅಂತ ಅನ್ಕೋತೀನಿ. ವಾಬಿ ಸಾಬಿ ಅಂತ ಹೇಳಿದ್ರೆ, ನಾನು ಅದನ್ನು ಜಾಪನೀಸಿಂದ ಕನ್ನಡಕ್ಕೆ, ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಸೋ ಮಚ್ ವಿಲ್ ಬಿ ಲಾಸ್ಟ್ ಇನ್ ಟ್ರಾನ್ಸ್ಲೇಷನ್. ಸಿಕ್ಕಿದ ಸೀರುಂಡೆ, ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ. ಅಂದರೆ ನಮಗೇನು ದೊರಕತ್ತೋ ಅದರಲ್ಲಿ ಏನು ಎಷ್ಟು ನ್ಯೂನತೆಗಳಿದೆಯೋ ಅಥವಾ ಕೊರತೆಗಳಿದೆಯೋ ಅದನ್ನೆಲ್ಲ ಹೊಂದ್ಕೊಂಡು ಹೋಗೋ ಕಾನ್ಸೆಪ್ಟು ಅವ್ರದ್ದು ವಾಬಿ ಸಾಬಿ ಅಂತ. ಏನು ಆ ಕ್ಷಣಕ್ಕೆ, ಆಯಾ ಕಾಲಕ್ಕೆ ನಾವು ನಮ್ಮ ಪರಿಕಲ್ಪನೆನ ಸಮಥಿಂಗ್ ಇಸ್ ಪರ್ಫೆಕ್ಟ್ ಅನ್ಕೋತೀವಿ, ಬಟ್ ಅದು ಪರ್ಫೆಕ್ಟ್ ಆಗಿರಲ್ಲ. ಅದ್ರ ಡಿಫೆಕ್ಟ್ಸು ನಮ್ಮ ಕಣ್ಣಿಗೆ ಕಾಣತ್ತೆ. ಡಿಸ್ಪೈಟ್ ದ ಡಿಫೆಕ್ಟ್ ವಿ ಬಿಗಿನ್ ಟು ಲೈಕ್ ಆರ್ ಲವ್ ದಟ್ ಥಿಂಗ್. ಸೊ ಇಲ್ಲೂ ಅಷ್ಟೇ, ಇಬ್ಬರು 2 ಡಿಫ್ರೆಂಟ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಕಾಂಟಿನೆಂಟ್ಸ್, ಅಲ್ಲ ಫ್ರಮ್ ಡಿಫ್ರೆಂಟ್ ಕಂಟ್ರೀಸು, ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸು, ದೇ ಕಮ್ ಟುಗೆದರ್. ಸೊ ಎಲ್ಲ ಡಿಫ್ರೆಂಟ್ ಇದೆ, ಬಟ್ ದಿ ಓನ್ಲಿ ಕಾಮನ್ ಥಿಂಗ್ ಇಸ್ ದೇ ಆರ್ ಸೋಲ್ಮೇಟ್ಸ್. ಅಂದರೆ ಯಾವುದೋ ಜನ್ಮಾಂತರಗಳಲ್ಲಿ ಹೆಂಗೆಂಗೋ ಆಗಿರ್ತಾರೆ ಅಂತ. ಇದೇ ಕಾನ್ಸೆಪ್ಟು ಐ ಥಿಂಕ್ ಮೆನಿ ಮಾಸ್ಟರ್ಸ್ ಮೆನಿ ಲೈಫ್ಸ್ ಅಂತ ಒಂದು ಬುಕ್ ಇದೆ. ಅದರಲ್ಲಿ ಹಿ ಹ್ಯಾಸ್ ಸೆಡ್ ದಟ್ ಈಗ ನಾವು ಯಾರನ್ನೋ ಮೀಟ್ ಮಾಡ್ತೀವಿ ನಮ್ಮ ಲೈಫಲ್ಲಿ ಅಂದರೆ, ಅವ್ರು ಯಾವುದೋ ಜನ್ಮದ ಸಂಬಂಧ ಇದ್ರೇನೆ, ಈವನ್ ಕ್ಯಾಶುಯಲ್ ಮೀಟಿಂಗ್ಸ್, ಈ ಕ್ಯಾಶುಯಲ್ ಮೀಟಿಂಗ್ಸ್ ಆಗಿರ್ಬೋದು, ಈ ಹೆಂಗೋ ಒಂದು ಬಂದು ಹೋಗ್ತಾರಂತೆ. ಐ ಡೋಂಟ್ ಬಿಲೀವ್ ದ್ಯಾಟ್, ಬಟ್ ಆ ಕಾನ್ಸೆಪ್ಟು ಇದೆ ಇದರಲ್ಲಿ. ನನಗನ್ಸಿದ್ದು ಕ್ಷಣಿಕತೆ ಮತ್ತು ಅಪೂರ್ಣತೆಗಳನ್ನು ಸ್ವೀಕರಿಸುವ ಅಮೋಘ ಪರಿಕಲ್ಪನೆ ಇದು ವಾಬಿ ಸಾಬಿ. ಆ ಕ್ಷಣ ನೀವು ಹೇಳಿದಾಗೆ ಎಂಜಾಯ್ ದಟ್ ಮೂಮೆಂಟ್ ಡಿಸ್ಪೈಟ್ ವಾಟ್ ಎವರ್ ಫ್ಯಾಲಸೀಸ್ ಇರ್ಬೋದು, ಪರ್ಫೆಕ್ಷನ್ಸ್ ಇರ್ಬೋದು, ಅದನ್ನೇ ನಾವು ಆಕ್ಸೆಪ್ಟ್ ಮಾಡಿಕೊಂಡು ಇರೋದು. ಇನ್ನೂ ಒಂದಿದೆ, ಬೇಕಾದಷ್ಟಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನನಗೆ ಇದು ತುಂಬ ಅಪರೂಪ, ನಾನು ಕೇಳೇ ಇಲ್ಲ,
ಅಥವಾ ನಾನು ನೋಡಿಲ್ಲ, ನನ್ನ ಅವಗಾಹನೆಗೆ ಬಂದಿಲ್ಲ, ನನ್ನ ಯೋಚನೆಗೆ ಬಂದಿಲ್ಲ ಅನ್ನೋ ಕೆಲವು ಇವಿವೆ. ಕೈಮೀರ ಅಂತ ಒಂದು ಬರೆದಿದ್ದೀರ. ಈ ಕೈಮೀರ ಕೈಮೀರ ಅಂತ ಹೇಳಿದ್ರೆ ಇದು CHIMERA ಅಂತರ್ಜೀವಿ ಅಂತ ಬರುತ್ತೆ. ಸೊ ಇದು 1319 ಬಂದಿತ್ತು. ಕೈಮೀರ ಅಂದರೆ 2 ಡಿಫ್ರೆಂಟ್ ಸ್ಪೀಶೀಸ್ದು ಜೀನ್ಸು ಒಟ್ಟಿಗೆ ಹಾಕಿದಾಗ ಅದು ಕೈಮೀರ, ಒಂದು ಹೊಸ ಆರ್ಗನಿಸಮ್ ಉತ್ಪತ್ತಿ ಆಗುತ್ತೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಕೈಮೀರ. ಅದನ್ನು ಹಾಫ್ ಬ್ರೀಡ್ಸ್ ಆಫ್ ಫೇಟ್ ಅಂತ ಹೇಳಿದ್ನಲ್ಲ, ಹಾಫ್ ಬ್ರೀಡ್ ಕೈಮೀರ ಇಸ್ ಅ ಹಾಫ್ ಬ್ರೀಡ್ ಎರಡರದ್ದು. ಅದಕ್ಕೆ ಇದು ಅಂತರ್ಜೀವಿ ಅಂತ ನಾವು 1319 ಅಂತರ್ಜೀವಿ ಅಂತ ಒಂದು ಹೊಸ ವರ್ಡ್ ನಾವು ಹುಟ್ಟಾಕಿದ್ವಿ. ಪಬ್ಲಿಷರ್ ಹತ್ರ ಎಲ್ಲ ಮಾತಾಡಿ ಹೇಗೆ ಹೇಳೋದು ಇದು ಅಂತರ್ಜೀವಿ, ಕೈಮೀರಾನ್ ಹೆಂಗೆ ಹೇಳೋದು ಅಂದ್ಬಿಟ್ಟು ಅಂತರ್ಜೀವಿ. ಸೊ ದಟ್ಸ್ ವೈ ಇಟ್ ಈಸ್ ಕಾಲವ್ಯೂಹದ ಅಂತರ್ಜೀವಿ. ಹಾಗಾದ್ರೆ ಗಣೇಶ, ಆನೆ ಮತ್ತು ಮನುಷ್ಯ ಇದು ಕೈಮೀರ. ಹೌದು. ಹಾಗೆ ಆಂಜನೇಯ, ಹೌದು. ಮನುಷ್ಯ ಮತ್ತು ಇದು ಕೈಮೀರ. ಹೌದು. ಬೇರೆ ಬೇರೆ ಜಾತಿಯ ಜೀವಕೋಶಗಳ ಬೆಸುಗೆ ಹಾಕಿರೋಂಥ ಇದು ಕೈಮೀರ. ಅದರಲ್ಲಿ ಇನ್ನೂ ಒಂದು ಬರುತ್ತೆ, ಎನ್ ಸಂಬಂಧ. ಈ ಎನ್ ಅಂತಂದ್ರೆ ಅದ್ರ ಬಗ್ಗೆ ಅವರು ಲಾಸ್ಟಲ್ಲಿ ಹೇಳ್ತಾರೆ. ನನಗೆ ಅನಿಸಿದ್ದು ಸಂಬಂಧ, ಕಾಲ, ವಿಧಿಗಳ ಅದ್ಭುತ ಪರಿಕಲ್ಪನೆ ಈ ಎನ್ ಅಂತ ಹೇಳ್ತಾರೆ ಅಂತ. ನೀವು ಅದು ಬಹುಶಃ ಲಾಸ್ಟಲ್ಲಿ ಬರುವಂಥ ಕಥೆಯ ಅವರು ವಿದಾಯ ಕೊಡೋಕ್ಕಿಂತ ಮುಂಚೆ ದಟ್ ಫ್ಲೋ ಇವಾಗ ದೇ ಗೆಟ್ ಸೆಪ್ರೇಟೆಡ್ ಅಲ್ಲ. ಸೊ ಆ ಸೆಪ್ರೇಷನಲ್ಲೂ ಒಂದು ಕಾಮನ್ ಫೀಚರ್ ಇರಬೇಕು. ಅಂದರೆ ದೇ ನೋ ಒನ್ಸ್ ಯು ಹ್ಯಾವ್ ಮೆಟ್ ದಟ್ ಪರ್ಸನ್ ಇನ್ ದಿಸ್ ಲೈಫ್ ಟೈಮ್, ಆವಾಗ ಮುಂದಿನ ಲೈಫ್ ಟೈಮಲ್ಲಿ ನಾನು ಖಂಡಿತ ಮೀಟ್ ಆಗ್ತೀನಿ ಅನ್ನೋ ಒಂದು ಪಾಸಿಟಿವಿಟಿನಲ್ಲಿ ಆ ಸ್ಟೋರಿ ಎಂಡ್ ಮಾಡಿದ್ದೀನಿ. ಇನ್ನೊಂದೇನು ಗೊತ್ತಾ, ಇದೆಲ್ಲ ಓದಿದ್ಮೇಲೆ ಅದು ರಾತ್ರಿ ಓದಿ ಮುಗಿಸ್ದೆ ನಾನು. ರಾತ್ರಿ 1 ಗಂಟೆ ಹಾಗೆ ಎಲ್ಲೋ ಒಂದು ಕಡೆ ಆ ಜಪಾನಿನವನು ಮತ್ತು ಈ ವ್ಯಕ್ತಿ, ನಾವು ಈ ನಾಯಕಿ ನೀವೇನು ಬರೆದಿದ್ದೀರಾ ಅದು, ಅವರಿಬ್ಬರ ಮೇಲಿನ ಅವರು ಭೇಟಿ ಆಗೋದು, ತಿರುಗಿ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಅವರು ಹೋಗುವಾಗ ಕಣ್ಣೀರು ಹಾಕೋದು ಅಂಥದ್ದು. ಬಹುಶಃ ನಾವು ಅದರಲ್ಲಿ ಒಂದಾಗಿದ್ದೀವೇನೋ, ಎಲ್ಲೋ ಒಂದು ಕಡೆ ನಾವು ಅದನ್ನು ಹಾಗೆ ನಮಗೂ ಯಾವುದೋ ಒಂದು ಇದು ಅವ್ರಿಗೋಸ್ಕರ ನಮ್ಮ ಹೃದಯ ಅಳುತ್ತೆ. ದಟ್ ಈಸ್ ದ ಹೋಲ್ ಐಡಿಯಾ, ಟು ಸೆಟ್ ಪೀಪಲ್ ಥಿಂಕಿಂಗ್ ನನಗೂ ಯಾರಾದರೂ ಸೋಲ್ಮೇಟ್ ಇದ್ದಿರ್ಬೋದಾ, ಎಲ್ಲಾದರೂ ಇರ್ಬೋದಾ ಅಂತ ಆ ಚಿಂತನೆ ಬರಬೇಕು ಅಂತಾನೆ ಅದು ಚಿಂತನೆಗೂ ಬರುತ್ತೆ. ನಿಮ್ಮಲ್ಲಿ ಅವ್ರಿಗೋಸ್ಕರ ಅವ್ರು ಹೋಗಬಾರ್ದಾಗಿತ್ತು, ಅವ್ರು ಇರಬೇಕಾಗಿತ್ತು, ಅವ್ರು ಇನ್ನು ಸ್ವಲ್ಪ ಅವರು ಈ ಕಾಲದಲ್ಲೂ ಇರಬೇಕಾಗಿತ್ತು, ಸಂತೋಷವಾಗಿ ಇರಬೇಕಾಯ್ತು. ಯಾಕಂದರೆ ಯಾವುದೋ ಜನ್ಮದಲ್ಲಿ ಕಳೆದೋಗಿದ್ರು, ಈ ಜನ್ಮದಲ್ಲಿ ಭೇಟಿ ಆದರು, ಅವರು ಒಟ್ಟಿಗೆ ಜೀವಿಸ್ಬೇಕಾಗಿತ್ತು ಅಂತ ಹೇಳಿ ಮನುಷ್ಯ ಮಾತ್ರದವರು ಅದೇ ವಾಬಿ ಸಾಬಿ ಮೇಡಮ್. ಯು ಮೆಟ್ ದಟ್ ಪರ್ಸನ್, ಅಲ್ಲಿಗೆ ಅದು ಒಂದು ಕಂಟೆಂಟ್ಮೆಂಟ್ ಆಯಿತು. ಆ ಸೆಪ್ರೇಷನ್ನು, yes, you know, you have to get separated. Nothing is common between these two. You have to get separated. So you accept it. That is wabi sabi. ಬ್ಯೂಟಿಫುಲಿ ರಿಟನ್. ತುಂಬ ತುಂಬ ಅದು ಇದು ಹೇಳಿದ್ನಲ್ಲ ನಾನು, ಎಷ್ಟೋ ಕತೆಗಳು, ಕಾದಂಬರಿಗಳು ಜಿಸ್ಟ್ ನಾನು ಓದಿದ್ದೀನಿ. ಈ ಥರ ಒಂದು ಕಥೆಯ ಹೂರಣ, ಈ ಬಗ್ಗೆ ಪಾಯಿಂಟ್ಗಳು ನೀವೇನು ಬರ್ತೀರಾ, ರಿಯಲಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಒಳ್ಳೆ ಪುಸ್ತಕ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ನಾನು ಅಭಿನಂದಿಸ್ತೀನಿ. ಇದರಲ್ಲಿ ಇನ್ನೊಂದು ಸೆಕೆಂಡ್ ಒನ್, ಅದು ಡಾಪ್ಲರ್ ಥಿಯರಿ ಅಂತಿದೆ. ದೇರ್ ಆಲ್ಸೋ ಹ್ಯಾವ್ ಪುಟ್. ಕೇಳಿ ಮ್ಯಾಮ್, ಕೇಳಿ. ಈ ಬೇಸಿಕಲಿ ನಾನು ರೇಡಿಯಾಲಜಿಸ್ಟ್ ಆಗಿರೋದ್ರಿಂದ ಡಾಪ್ಲರ್ ಬಗ್ಗೆ ಗೊತ್ತು ನನಗೆ. ಮಾನವ ಕಿವಿ 15ರಿಂದ 20 ಕಿಲೋ ಹರ್ಟ್ಸ್ ಕೇಳಿಸ್ಕೊಳ್ಳೋದಷ್ಟೇ ಆಗೋದು. ಅದಕ್ಕಿಂತ 100ರ ಪಟ್ಟು ಶಬ್ದಗಳು ಬಂದಾಗ, ತರಂಗಗಳು ಬಂದಾಗ ಮಾನವನ ಕಿವಿ ಕೇಳಿಸ್ಕೊಳ್ಳಲಾರದು. ಅಂತಹ ಇದನ್ನ ತಗೊಂಡು ನಾವು ಧ್ವನಿ ತರಂಗಗಳನ್ನ ಮನುಷ್ಯನ ದೇಹದಲ್ಲಿ ಟ್ರಾನ್ಸ್ಡ್ಯೂಸರ್ ಮೂಲಕ ಹೋಗಿಸಿ ಅದನ್ನ ಪ್ರತಿಧ್ವನಿಗಳಾಗಿ ವಾಪಸ್ ಬಂದಿರುವಂಥ ಪ್ರತಿಧ್ವನಿಗಳನ್ನ ಎಲೆಕ್ಟ್ರಾನಿಕ್ ಮಾಧ್ಯಮದ ಸಂಕೇತಗಳನ್ನಾಗಿ ಮಾಡಿ ನಾವು ರೀಡಬಲ್ ಟಿವಿ ಒಳಗಡೆ ನೋಡ್ತೀವಿ. ಇದು ಬೇಸಿಕ್ ಅಲ್ಟ್ರಾಸೌಂಡ್. ಡಾಪ್ಲರ್ ಕೂಡ ಆಕ್ಚುಲಿ ಅಲ್ಟ್ರಾಸೌಂಡ್ ಸ್ಟಾರ್ಟ್ ಆಗಿದ್ದೇ ಡಾಪ್ಲರ್ ಇಂದ. ಈ ನಾವಿಕರು ಇದನ್ನ ಉಪಯೋಗಿಸೋರು ಸೌಂಡ್ ಜನರೇಷನ್ಗೆ. ಅಲ್ಲಿಂದ ಹಾಗೆ ಆಗ್ತಾ ಅದು ಎ ಮೋಡು, ಬಿ ಮೋಡು ಅಂತ ಶುರು ಆಯಿತು, ಆಮೇಲೆ ಅಲ್ಟ್ರಾಸೌಂಡ್ ಆಯಿತು.
ಈ ಇದ್ರ ಬಗ್ಗೆನೇ ಇಮೇಜಿಯಾಲಜಿ, ರೇಡಿಯಾಲಜಿ ಮತ್ತು ನ್ಯೂಕ್ಲಿಯರ್ ಮೆಡಿಸಿನ್ ಬಗ್ಗೆ ಇನ್ನೊಂದ್ಸರಿ ರತೀಶ್ ಹತ್ರ ಮಾತಾಡಿಟ್ಕೊಳ್ಳೋಣ. ಬಿಂಬಶಾಸ್ತ್ರ ಅಂತ ಕರಿತೀನಿ ಅದನ್ನು, ಇಮೇಜಿಯಾಲಜಿ ಅಂತ ಹೇಳಿ. ನಾವೆಲ್ಲ ಸ್ಕ್ಯಾನ್ಗಳು ಮಾಡುವಂಥದ್ದು ಇಮೇಜ್. ಅದನ್ನು ಕಲ್ಪನೆ ಆದರೂ ಅನ್ಕೋಬೋದು, ಇದ್ರ ಪ್ರತಿಬಿಂಬ ಅಂತಲೂ ಅನ್ಕೋಬೋದು, ಬಿಂಬ ಚಿತ್ರಣ ಅಂತ ನಾನು ಮಾಡಿದೆ. ಈ ಡಾಪ್ಲರ್ ಬಗ್ಗೆ ಅಂತಂದಾಗ ಮಾಡುವಾಗ ಅತ್ಯಂತ ಆ ಕ್ಷಣಕ್ಕೆ ತುಂಬ ಜಾಸ್ತಿ ಕೇಳಿಸುತ್ತೆ. ಅದಾದಮೇಲೆ ಅದು ಪಾಸ್ ಆಗ್ತಾ ಆಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಅದನ್ನೇ ಯಾವ ಕ್ಷಣದಲ್ಲಿ ಮನುಷ್ಯನಿಗೆ ಏನು ಕಷ್ಟ ಬಂದು ಏನು ತೀವ್ರ ನೋವಾಗುತ್ತೋ ಆ ಕ್ಷಣಕ್ಕೆ ಅದು ತುಂಬ ತೀವ್ರವಾಗಿದೆ, ನಂತರ ಕೆಲವು ಸಮಯ ಆದಮೇಲೆ ಅದರ ತೀವ್ರತೆ ಕಡಿಮೆ ಆಗುತ್ತೆ ಅನ್ನೋ ಒಂದು ಇದು ಕಾನ್ಸೆಪ್ಟ್. ಇದ್ರ ಬಗ್ಗೆ ಶಾಂತಲಾ ಏನು ಹೇಳ್ತಾರೆ ಅವರು ಬರ್ದಿರೋಂಥ. ಡಾಪ್ಲರ್ ಅಂತ ಹೇಳಿದ್ರೆ, ಇವಾಗ ನಾವು ಟ್ರೈನಲ್ಲಿ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡಾಗ ಆ ಟ್ರೈನು ವಿಷಲ್ ಹಾಕ್ಕೊಂಡು ಬರೋವಾಗ ಅದು ನಮ್ಮ ಹತ್ರ ಬಂದಾಗ ಜೋರಾಗಿ ವಿಷಲ್ ಕೇಳುತ್ತೆ, ಅದು ಹೊಟ್ಟೋದ್ಮೇಲೆ ಕೇಳಲ್ಲ. ದಟ್ ಈಸ್ ಅ ವೆರಿ ವೆರಿ ನಾರ್ಮಲ್ ಥಿಂಗ್. ಬಟ್ ಅದರಲ್ಲಿ ಡಾಪ್ಲರ್ದು ಒಂದು ಸೈಂಟಿಫಿಕ್ ಬೇಸಿಸ್ ಇದೆ. ಆ ತರಂಗಗಳು, ಆ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಆಮೇಲೆ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ. ನಾನು ಇದನ್ನು ಹೆಂಗೆ ತೋರಿಸಿದ್ದೀನಿ ಅಂದರೆ, ನಮ್ಮ ಜೀವನದಲ್ಲಿ ಏನಾದರೂ ಒಂದು ಕಷ್ಟ ಬಂದಾಗ ಅದು ತುಂಬ ಉತ್ಕೃಷ್ಟವಾಗಿ ಬೇಜಾರಾಗುತ್ತೆ ನಮಗೆ. ಮ್ಯಾಕ್ಸಿಮಮ್ ವಿಲ್ ಫೀಲ್ ಬ್ಯಾಡ್, ಇದು ಆಗೋದೇ ಇಲ್ಲಪ್ಪ ನನಗೆ ಅಂತ. ಬಟ್ ವಿತ್ ದ ಪ್ಯಾಸೇಜ್ ಆಫ್ ಟೈಮ್ ದಟ್ ವಿಲ್ ಕಮ್ ಡೌನ್. ಆ ಉತ್ಕೃಷ್ಟತೆ ಅನ್ನೋದನ್ನು ಇಫ್ ವಿ ಆರ್ ಏಬಲ್ ಟು ಪಾಸ್ ದಟ್ ಪೀರಿಯಡ್, ದಟ್ ಫೇಸ್ ಆಫ್ ಇಂಟೆನ್ಸ್ ಸ್ಯಾಡ್ನೆಸ್, ದೆನ್ ವಿ ಹ್ಯಾವ್ ಟೈಡೆಡ್ ಓವರ್ ದ ಕ್ರೈಸಿಸ್ ಅಂತ. ಆ ಥರ ಡಾಪ್ಲರ್ ಥಿಯರಿ ಅದ ತೊಗೊಂಡಿದ್ದೀನಿ. ಈ ಕತೆ ಬರೆಯೋಕ್ಕೆ ಹೆಂಗೆ ಅಂತಂದರೆ, ಒಂದು ಫಿಗ್ ಲೀವ್ಸ್ ಅಂತ UK ಪಬ್ಲಿಷರ್ಸ್ ಇದ್ದಾರೆ, ಫಿಗ್ ಲೀವ್ಸ್ ಅಂತ. ಅವರು ಒಂದು ಕಾಂಪಿಟೇಷನ್ ಮಾಡಿದರು, 800 ವರ್ಡ್ಸು. ಅವರು 5 ವರ್ಡ್ಸ್ ಕೊಟ್ಟಿದ್ದರು: ಸಿಸರ್ಸು, ಡಾಗು, ರೈಲ್ವೆ ಹಳಿ, ಟ್ರ್ಯಾಕು, ಆಮೇಲೆ ಕೀ ಆ್ಯಂಡ್ ಸಮಥಿಂಗ್ ಎಲ್ಸ್. 5 ವರ್ಡ್ಸ್ ಕೊಟ್ಬಿಟ್ಟು 800 ವರ್ಡ್ಸಲ್ಲಿ ಕತೆ ಬರಿಬೇಕು ಅಂತ ಹೇಳಿದರು. So I wrote that and it got selected and it is published also by Fig Leaves in an anthology of international authors. ಅದಿದೆ ಆ ಬುಕ್ಕು. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು 800 ವರ್ಡ್ಸ್ನ ಅದನ್ನು ಇದು ದೊಡ್ಡದಾಗಿ ಮಾಡಿದ್ದು ಡಾಪ್ಲರ್ ಥಿಯರಿ ಅಂತ. ಇನ್ನೊಂದು ಈ ಕತೆಗಳಲ್ಲಿ ನನಗನ್ಸಿದ್ದು ಟ್ರಾನ್ಸ್ಪರೆನ್ಸಿ. ಪ್ರತಿ ಡಾಕ್ಟ್ರು ಪ್ರತಿ ಪೇಷಂಟ್ನು ನೋಡುವಾಗ ಎಲ್ಲೋ ಒಂದು ಕಡೆ ಕಾಲ ತುಂಬ ಸಮಯ ನೋಡಿದಾಗ ಆ ವ್ಯಕ್ತಿನ ಪ್ರೀತಿಸೋಕೆ ಶುರು ಮಾಡ್ತಾರೆ. ಇದು ಯಾಕಂದರೆ ನಾವೆಲ್ಲರೂ ಮಾನವರೇ, ಡಾಕ್ಟ್ರುಗಳು ಕೂಡ ಮಾನವರೇ. ಯಾಕಂದರೆ ನಾವು ಈ ಪೇಷಂಟ್ ಕೇಳ್ತಾರೆ, ನೀವು ಡಾಕ್ಟ್ರು, ನಿಮಗೆ ಕಾಯಿಲೆ ಬಂದಿದೆ ಅಂತ. ನಾನು ಹೇಳ್ತೀನಿ ಯಾವಾಗಲೂ, ಡಾಕ್ಟ್ರುಗಳು ಹಾಗೂ ಸಿನಿಮಾ ನಟರು ಯಾವಾಗಲೂ ನಾವು ಆರೋಗ್ಯವಾಗಿ ಇರ್ತೀವಿ, ಚೆನ್ನಾಗಿರ್ತೀವಿ ಅಂತ. ಯಾಕೆಂದರೆ ಡಾಕ್ಟ್ರಿಗೆ ಹುಷಾರಿಲ್ಲದೆ ಹೋದರೆ ರೋಗಿಗಳು ನೀವು ಕಾಯಿಲೆ ಅಂತ ರೋಗಿಗಳು ಬರ್ದೇ ಇರ್ಬೋದು, ಕೇಳ್ತಾರೆ. ಹೀಗೆ ಅವ್ರಿಗೆ ನಾವು ಅತಿಥರು, ನಮಗೇನು ಬರಬಾರ್ದು ಅಂತ. ಹಾಗೆ ನೋಡಿದ್ರೆ ನಮಗೆ ಜಾಸ್ತಿ ಕಾಯಿಲೆ ಬರೋದು, ಯಾಕೆಂದರೆ ರೋಗಿಗಳ ಕಾಯಿಲೆ ನೋಡಿ ನೋಡಿ. ಅದೇ ಥರ ಸಿನಿಮಾ ನಟರು ಹುಷಾರಿಲ್ಲದೆ ಹೋದ್ರೆ ಅವ್ರಿಗೆ ಪಾತ್ರಗಳು ಸಿಗೋದಿಲ್ಲ. ಈ ಇದರಲ್ಲಿ ಡಾಕ್ಟ್ರುಗಳು ಏನು ಅನುಕಂಪ ಅಂತ ಶುರು ಆಗತ್ತೆ ಫಸ್ಟ್. ಈಗ ಈ ಕಾಲದಲ್ಲಿ ನನಗೆ ಗೊತ್ತಿಲ್ಲ ಈಗಿನ ಡಾಕ್ಟ್ರುಗಳದ್ದು. ನಾವು ಓದಿರುವಂಥ ನಮ್ಮ ಕಾಲದ ಇದರಲ್ಲಿ ರೋಗಿಗಳ ಬಗ್ಗೆ ಅನುಕಂಪ, ಸಹಾನುಭೂತಿ, ತಾಳ್ಮೆ, ಪ್ರೀತಿ ಇವೆಲ್ಲ ನಾವು ನೋಡುವಂಥದ್ದು. ನಾವು ಎಥಿಕ್ಸ್ ಅಂತ ನಾವೇನಂತೀವಿ ಅದನ್ನು ಕಲ್ತಿರೋರು. ಯಾವ ರೋಗಿ ಬಂದರೂ, ಅದು ಯಾರು ಬಂದಿದ್ದಾರೋ, ತಿಂದಿದ್ದಾರೋ, ಬಿಟ್ಟಿದ್ದಾರೋ. ನಮ್ಮ ನ್ಯೂಕ್ಲಿಯರ್ ಮೆಡಿಸಿನ್ ಡಿವಿಷನಲ್ಲಿ ಬೋನ್ ಸ್ಕ್ಯಾನ್ಗೆ ಬಂದಿರುವಂಥ ಪೇಷಂಟ್ ರತೀಶ್ ಹತ್ರ ಮಾತಾಡ್ತಾ ಇದ್ದೆ ನಾನು. ಬೆಳಗ್ಗೆ ಬಂದವರು ಸಾಯಂಕಾಲದವರೆಗೂ ಅದು ಮಾಡಬೇಕು. ಆಫ್ಟರ್ 3 hours ರೇಡಿಯೋ ಆಕ್ಟಿವ್ ಇಂಜೆಕ್ಟ್ ಮಾಡಿ. ಹೆಂಗಸರು ಬಂದಿದ್ದಿದ್ರೆ ಪಾಪ ತಿಂದಿದ್ದಾರೋ ಇಲ್ಲೋ ನೋಡೋ, ಅವ್ರ ಜೊತೆ ಯಾರಾದ್ರೂ ಗಂಡಸರು ಬಂದಿದ್ದಾರಲ್ಲೋ, ಹೊರಗಡೆ ಹೋಗಲಿಲ್ಲ, ಊಟ ಕೊಡು ಅಂತ ಹೇಳಿ ಕೊಟ್ಟು ಕಳಿಸೋ ಅಂಥದ್ದು ನಮ್ಮದು ಆ ಚೌಕಟ್ಟು. ಈಗಿನವ್ರಿಗೆ ಬಿಡಿ, ಈಗಿನ ಯಾವ ಅನುಕಂಪಗಳು ಇಲ್ಲ, ಬರೀ ಪೇಷಂಟು ಇದು ಅಂತ. ಸಾರಿ ಟು ಸೇ ದಿಸ್, ಬಟ್ ಈಗಿನ ಟ್ರೆಂಡ್ ಹಾಗೆ. ಇಲ್ಲೇನಾಗುತ್ತೆ ಅಂತಂದರೆ, ಯಾವುದೇ ರೋಗಿ ಬಂದಾಗ ಅವ್ರ ಬಗ್ಗೆ ಅನುಕಂಪ ನೋಡೋಣ ಅಂತ ಶುರುವಾಗತ್ತೆ ಈ ಕಥೆನಲ್ಲಿ. ಹಾಗಾಗಿ ಆ ವ್ಯಕ್ತಿ, ಆ ರೋಗಿನ ಅವಳು ಬದುಕಲ್ಲ ಅಂತ ಅನ್ಸಿದ್ರು ICUನಲ್ಲಿ ಸೇರ್ತಾರೆ, ಅವ್ರ ಬಗ್ಗೆ ಪ್ರೀತಿ ಹುಟ್ಟುತ್ತೆ. ಅವ್ನು ಪ್ರೀತಿಸೋಕೆ ಶುರು ಮಾಡ್ತಾರೆ ಆ ರೋಗಿನ. ಕ್ಯಾನ್ಸರ್ ತೀವ್ರ ಕೊನೆಯ ಹಂತದಲ್ಲಿದ್ದಾಗಲೂ ಸಹ ಅವಳು ಬದುಕಲ್ಲ ಅಂತ ಅನ್ಸಿದ್ರು ಕೂಡ ಪ್ರೀತಿಸ್ತಾನೆ.
ಅವಳಿಗೂ ಅದು ಅನುಭವ ಆಗತ್ತೆ. ಅಂದ್ರೆ ಇವರಿಬ್ರು ಮಾತಾಡ್ಕೊಂಡಿರಲ್ಲ. ಆಮೇಲಿಂದ ಅವಳು ಸತ್ತೋಗ್ತಾಳೆ ನೆಕ್ಸ್ಟ್ ಇದರಲ್ಲಿ. ಬಟ್ ಇದು ಎಂಥ ಒಂದು ಓದುಗನಲ್ಲಿ ಭಾವನೆ ಕೆರಳಿಸುತ್ತೆ ಅಂತಂದ್ರೆ, ಅಯ್ಯೋ ಪಾಪುವೆ ಅವಳು ಬದುಕಬೇಕು. ಮ್ಯಾಮ್, ಈ ಕತೆ ಮಯೂರನಲ್ಲಿ ಅದು ಫೀಚರ್ ಆಗಿಬಿಟ್ಟು ನೆಕ್ಸ್ಟು ಯಾರೋ ಬರೆದಿದ್ರು, ಇದೆಲ್ಲ ಏನು ಒಳ್ಳೆ ಹೆಂಗಸ್ರಂದ್ರೆ ಹಿಂಗೆ ಇರಬೇಕು ಅಂತ ಎಲ್ಲ ಬರೆದಿದ್ದಾರಲ್ಲ ಇದ್ರಲ್ಲಿ ಅಂತ. ಈ ಕತೆ ಹೇಳ್ತೀನಿ. ನಾವು ಮಾರ್ಥಾಸ್ನಲ್ಲಿ ಇದ್ದಾಗ ಅವಾಗೆಲ್ಲ ನಾವು ಯಂಗ್ಸ್ಟರ್ಸ್ ಇರ್ತೀವಲ್ಲ, ಯಾರೋ ಒಬ್ಬರು ಪೋಸ್ಟ್ ಗ್ರ್ಯಾಜುಯೇಟ್ ಇರ್ಬೋದು, ಯಾರೋ ಒಬ್ಬರು ಪೇಷಂಟ್ ಇರ್ಬೋದು. ಸೊ ಟ್ರಾನ್ಸ್ಫರೆನ್ಸ್ ಅಂತಂದರೆ ಅ ಪೇಷಂಟ್ ಫಾಲಿಂಗ್ ಇನ್ ಲವ್ ವಿತ್ ಅ ಡಾಕ್ಟರ್. ಎಷ್ಟೋ ಸಮಯ ಆಗುತ್ತೆ, ಲೇಡಿ ಪೇಷಂಟ್ಸ್ ಮೇ ಫಾಲ್ ಇನ್ ಲವ್ ವಿತ್ ಅ ಮೇಲ್ ಡಾಕ್ಟರ್, ಅಥವಾ ಮೇಲ್ ಪೇಷಂಟ್ ಮೇ ಫಾಲ್ ಇನ್ ಲವ್ ವಿತ್ ಅ ಲೇಡಿ ಡಾಕ್ಟರ್. ಕೌಂಟರ್ ಟ್ರಾನ್ಸ್ಫರೆನ್ಸ್ ಮೀನ್ಸ್ ವೆನ್ ಅ ಡಾಕ್ಟರ್ ಫಾಲ್ಸ್ ಇನ್ ಲವ್ ವಿತ್ ದ ಪೇಷಂಟ್. ಸೊ ಆ ಥರ ನಾವು ಒಂದು ಪೇಷಂಟ್ ಬಗ್ಗೆ ತುಂಬ ಕೇರ್ ತಗೊಂಡು ಆ ಥರ ಹೋಗ್ತಾ ಇರಬೇಕಾದ್ರೆ ಇಟ್ಸ್ ಕ್ವೈಟ್ ಬಟ್ ನ್ಯಾಚುರಲ್ ಫಾರ್ ಪೀಪಲ್ ಟು ಹ್ಯಾವ್ ಫೀಲಿಂಗ್ಸ್ ಓವರ್ ದಿ ಅದರ್. ಸೊ ಅದನ್ನಿಟ್ಕೊಂಡು ನಾನು ಇದನ್ನು ಬರೆದಿದ್ದೀನಿ. ಅದೇ ನಾನು ಆಗ್ಲೇ ಹೇಳ್ದಾಗೆ, ನಾವೆಲ್ಲ ಮಾನವರು ಚೆನ್ನಾಗಿರೋರನ್ನ ನೋಡಿದಾಗ ಚೆನ್ನಾಗಿದ್ದಾರೆ ಅಂತ ಅಂತೀವಿ. ನಮ್ಮ ಪಿ ಜಿಗಳು ಇದ್ದಾಗ ಪಿಜಿಗಳು ಕಂಡು ನಮ್ಗೆ ಸಂತೋಷ ಆಗ್ತಾ ಇತ್ತು. ಅವ್ನು ಡ್ಯೂಟಿಗೆ ಬಂದಿದಾರ ನೋಡೋಣ ಒಂದ್ಸಾರಿ ಅಂತ ನಾವು ಹೌಸ್ ಸರ್ಜನ್ಸು ಹುಡುಕೊಂಡು ಹೋಗ್ತಾ ಇದೀವಿ ಅವ್ರ ವಾರ್ಡ್ಗೆ, ಅವ್ರ ಯೂನಿಟ್ಗೆ. ನಾಟ್ ದಟ್ ಅವರು ನಮ್ಮ ಜೊತೆ ಇರ್ತಾರೆ ಅಂತಲ್ಲ, ಇದು ಒಬ್ರು ವ್ಯಕ್ತಿನೇ ಇದ್ದಾರೆ ನಮ್ಮ ಬ್ಯಾಚ್ನಲ್ಲಿ. ಅವರು ನೆಫ್ರೋ ಯೂರಾಲಜಿ ಚೀಫ್ ಆಗಿದ್ರು. ಹಿ ವಾಸ್ ವೆರಿ ಗುಡ್ ಲುಕಿಂಗ್, ವೆರಿ ಹ್ಯಾಂಡ್ಸಮ್. ಅವ್ರು ಬಂದಿದಾರ ಅಂತ ಹೇಳಿ ನಮ್ಮ ಡ್ಯೂಟಿ ಇಲ್ಲದೆ ಹೋದ್ರು ಕೂಡ ಅವ್ರ ಇದಕ್ಕೆ ಅವ್ರ ವಾರ್ಡ್ ಹೋಗ್ತಾ ಇದ್ವಿ. ಈ ತರ ಮಾನವದ ಒಂದು ಸಹಜ ಇವು ಅವೆಲ್ಲ. ಇಲ್ಲಿ ಈ ಅನಿರೀಕ್ಷಿತ ಗುರುಗಳು ಏನು ವಾಟ್ ಶಾಂತಲಾ ಟ್ರೈಂಗ್ ಟು ಸೇಸ್, ಮಾನವ ಅನುಕಂಪ, ನೋವು, ಅಸಹನೆ, ಕೋಪ, ತಾಪ, ಮತ್ತೆ ಬೇರೆ ಯಾವುದೇ ಮಾನವ ಸಹಜ ಸಂಬಂಧಗಳು, ಇವೆಲ್ಲ ಕೂಡ ಗುರುಗಳೇ ಆಗ್ತಾರೆ ಕಥೆಗಳಲ್ಲಿ. ತಪ್ಪು ಮಾಡಿರೋವಾಗ ಇದು ನೀನು ತಪ್ಪು ಮಾಡ್ತಾ ಇದೀಯಾ, ಅಥವಾ ನೀನು ತುಂಬ ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಇದು ಹೇಗಿನ ಡಾಕ್ಟರ್ ಬಂದಾಗ ಅವನು ಸಹಜವಾಗಿ ಇನ್ನೊಬ್ಬನ ನೋಡಿದಾಗ ಅವಳಿಗೆ ಕೊನೆಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವನು ಕೂಡ ಬದುಕ್ಸೋಕೆ ಹೋಗ್ತಾಳೆ. ಇದು ಒಂದು ಇದರಲ್ಲಿ ಇರುವಂಥದ್ದು. ಆಮೇಲೆ ಇನ್ನು ಯಾರು ಕೇಮ್ ಬಹದ್ದೂರ್ ಒಬ್ಬ ನೇಪಾಳಿ ಕತೆ. ನಿಮ್ಮ ಅನುಭವಕ್ಕೆ ಬಂದಿತ್ತ? ಹೌದು. ಅಂದರೆ ಅವನ ಹೆಸರು ನಂಗೆ ಗೊತ್ತಿಲ್ಲ. ಕೇಮ್ ಅಂತಂದರೆ ನಮ್ಮ OT ಅಸಿಸ್ಟೆಂಟ್ ಒಬ್ಬ ಹುಡುಗ ಇದ್ದ ನೇಪಾಲೀಸ್ನಲ್ಲಿ ಸಾಮಾನ್ಯ ಬೇಗ ಮದುವೆ ಮಾಡ್ಕೊಂಡ್ಬಿಡ್ತಾರೆ. 23 ಇಯರ್ಸ್ಗೆ ಆ ಹುಡುಗರಿಗೆ ಮದುವೆ ಆಗಿ ಮಕ್ಕಳಿರುತ್ತೆ, 18-17 ಇಯರ್ಸ್ಗೆ ಮದುವೆ ಆಗಿ ಮಕ್ಕಳಿರುತ್ತೆ. ಸೊ ಆವಾಗ ನನಗೆ ಒಂದು they were married only for 2 months and she was already 4 months pregnant when I saw her. But that fellow just accepted it. ಏನು ಇವಾಗ ನನ್ನ ಹೆಂಡತಿ ಅಲ್ವಾ, ಅವ್ರದ್ದು ಯಾವ್ದು ಮಗು ಆದ್ರೆ ಇನ್ನೂ ಪರವಾಗಿಲ್ಲ ಅಂತ. ಆವಾಗ ನನಗೆ ಮೈ ಗಾಡ್, ಇವನು ನೋಡಿದರೆ ಬರೀ ಎಲ್ಲಿಂದನೋ ವಲಸೆ ಬಂದು ಏನೋ ಒಂದು ವರ್ಕರ್ ಥರ ಇದ್ದಾನೆ. ಅವನಿಗಿರೋಷ್ಟು ಬುದ್ಧಿ ನಮ್ಮ ಎಷ್ಟು ಜನ ಹುಡುಗರಿಗೆ ಇಲ್ವಲ್ಲಪ್ಪ. ನಿಜವಾಗ್ಲೂ ಹೆಂಡತಿ ಆ ಥರ ಏನೋ ಆಗಿಲ್ಲದೆ ಇದ್ರೂ ಅವ್ರ ಮೇಲೆ ಸಸ್ಪೆಕ್ಟ್ ಮಾಡ್ತಾರೆ. ಬಟ್ ಹಿಯರ್ ಇಸ್ ಅ ಗೈ ಹೂ ಇಸ್ ಸೋ ಯಂಗ್ ಆ್ಯಂಡ್ ಎಷ್ಟು ಪ್ರಬುದ್ಧವಾಗಿದ್ದಾನೆ ಅಂತ ಅದು ತುಂಬ ನನಗೆ ಫೀಲ್ ಆಯಿತು. ಅವನು ಹೇಳ್ತಾನೆ, ಈ ತನ್ನದಲ್ಲದೇ ಇರುವಂತಹ ಗರ್ಭವನ್ನು ಅವನು ಡಾಕ್ಟರ್ ಹೇಳಿದಾಗ ತೆಗೆದುಬಿಡು, ಭ್ರೂಣ ಹತ್ಯೆ ಮಾಡು ಅಂತಂದಾಗ ಅವನು ಒಪ್ಕೊಳ್ಳಲ್ಲ. ಯಾರಾದರೂ ಏನಂತೆ, ನನ್ನ ಹೆಂಡತಿ ನಾನು ಸಾಕೋತೀನಿ, ನಾನು ಮಾಡ್ತೀನಿ ಅನ್ನೋ ಅಷ್ಟು ಇದ್ರಾಗಿ ಯೋಚನೆ ಮಾಡ್ತಾನೆ ಅವನು. ಈ ಕಥೆನಲ್ಲಿ ಒಂದು ಅದೇ ರೀತಿ ಒಬ್ಬ ಡಾಕ್ಟ್ರು ಆಗಿದ್ರು ಸಹ ಅವನ ಹೆಂಡತಿಗೆ ಸಸ್ಪಿಷಿಯಸ್, ಅವನು 3 ಹೊತ್ತು ಸಸ್ಪಿಷಿಯಸ್ ಇದ್ದಿರುವಂಥವನು. ಅದೇ ಥರ ಇನ್ನೊಂದು ಕಥೆಯಲ್ಲಿ ಹೆಣ್ಣು ಭ್ರೂಣ ತೆಗಿಬೇಕು ಅಂತ ಹೇಳಿ ಪದೇ ಇದನ್ನು ಮಾಡಿರುವಂಥದ್ದು. ಇವೆಲ್ಲ ಸಹಜವಾಗಿ ನಾವು ದಿನನಿತ್ಯದಲ್ಲಿ ನೋಡುವಂಥ ಸಬ್ಜೆಕ್ಟುಗಳು ಇವೇ ಕಥೆಗಳು. ಆದರೆ ಇದರಲ್ಲಿ ಕೆಲವು ಸಂಘಟನೆಗಳೇ ಇವುಗಳೇ ಇವರಿಗೆ ಗುರುಗಳಾಗ್ತಾರೆ. ಹೌದು, ಅವರೇ. ಯಾಕೆಂದರೆ ಈ ಅನಿರೀಕ್ಷಿತ ಗುರುಗಳು ಅಂತಂದರೆ, ನಾವು ಸಾಮಾನ್ಯವಾಗಿ ಏನು ಗುರುಗಳು ಅಂದರೆ ವರ್ಣ ಮಾತ್ರ ಕಲಿಸಿದಾತಂ ಗುರು ಅಂತ ಅಂತೀವಿ, ಶಿಕ್ಷಕನ ನಾವು ಗುರು ಅಂತೀವಿ. ಆದರೆ ಇಲ್ಲಿ ಸಂಘಟನೆಗಳೇ ಗುರುಗಳು, ನೋವುಗಳೇ ಗುರುಗಳು, ಅದನ್ನು ಹೇಳಿದವನು ಗುರು. ಆ್ಯಂಡ್ ಹೌ
ಅವ್ನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇವನಿಗೆ ಈ ಥರ ಬುದ್ಧಿ ಇರುತ್ತಾ ಅಂತಂದ್ಬಿಟ್ಟು. ಇನ್ನೊಂದು ನಾನು ಯಾವಾಗಲೂ ಅನ್ಕೋತೀನಿ, ಕಾರ್ಪೊರೇಟ್ ಹಾಸ್ಪಿಟಲ್ಸಲ್ಲಿ ಕೆಲಸ ಮಾಡ್ತಿರುವಾಗ ಯಾರಿಗೋ ಒಂದು ಕಾಯಿಲೆ ಬಂತು ನಮ್ಮಲ್ಲಿ ಅಂದರೆ ಎಷ್ಟು, 1 ಲಕ್ಷನ 2 ಲಕ್ಷನ, ಈ ವಾರ್ಡ ಆ ವಾರ್ಡ, ಸರಿ ನಮ್ಗೆ ಇದೇ ಡಾಕ್ಟರ್ ಬೇಕು, ಅದೇ ವಾರ್ಡ್ ಬೇಕು ಅಂತ ಹೇಳ್ತೀವಿ. ಅದೇ ಅಲ್ಲಿ ವಾರ್ಡ್ ಬಾಯ್ಸು, ಆಯಾಗಳು, ಅವ್ರಿಗೆ ಅಲ್ಲಿ ಅಂಥ ದೊಡ್ಡ ದೊಡ್ಡ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಒಂದು ಕನ್ಸಲ್ಟೇಷನ್ ಅವ್ರಿಗೆ ತಗೊಳ್ಳೋ ಅಷ್ಟು ಅವ್ರಿಗೆ ಕಾಸಿರೋದಿಲ್ಲ. ಸೊ ಈ ಕಥೆನ ತಗೊಂಡು ನಾನು ಇಬ್ಬರು ಫ್ರೆಂಡ್ಸ್ ಹೂ ಗಾಟ್ ಸೆಪ್ರೇಟೆಡ್, ಒನ್ ಬಿಕಮ್ಸ್ ರಿಚ್, ದಿಸ್ ಫೆಲೋ ಬಿಕಮ್ಸ್ ಪೋರ್. ಅವನಿರೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋ ಆಸ್ಪತ್ರೆಯಲ್ಲಿ ಇವನು ಕೆಲಸ ಮಾಡಿಕೊಂಡು, ಅವನಿಗೂ ಹಾರ್ಟ್ ಆಪ್ರೇಷನ್ ಆಗಿರುತ್ತೆ, ಭಾರ ಎತ್ತಬೇಡಿ ಎಂದಿರ್ತಾರೆ, ಬಟ್ ಇವನ ಕೆಲಸ ಭಾರ ಎತ್ತೋದೇನೆ. ಹಿ ಹ್ಯಾಸ್ ಟು, ಇವ್ನಿಗೆ ಆ ಥರ ಇದ್ದಾಗಲೂ. ಆವಾಗ ಇವನು ಪಾಪ ಇವ್ರು ಸಾವುಕಾರ ಅಲ್ವಾ, ಇವ್ರ ಬಗ್ಗೆ ನನ್ನ ಫ್ರೆಂಡು ಅಂತ ಹೇಳ್ಕೊಳ್ಳಲ್ಲ, ಅವನು ಯಾರಿಗೂ ಹೇಳ್ಕೊಂಡಿರಲ್ಲ. ಬೇರೆ ಅದು ಅವನ ಗ್ರೇಟ್ನೆಸ್. ಅವನು ಅಷ್ಟು ಕೆಳಗಡೆ ಇದ್ರೂ ದಿಸ್ ಫೆಲೋ ಕೆನಾಟ್ ಮೆಜರ್ ಅಪ್ ಟು ಹಿಮ್ ಇನ್ ಹಿಸ್ ಥಾಟ್ಸ್. ಸೊ ಅವನು ಗುರು ಆಗ್ತಾನೆ ಆ ಥರ. ನಿಮ್ಮ ಕೆಲವು ಕಥೆಗಳಲ್ಲಿ ಕೆಲವು ಈ ವ್ಯಾಸರಾಯ ಬಲ್ಲಾಳ ಮತ್ತು ವ್ಯಾಸ ಅಂತ ಬರೆಯೋರು ಮೊದಲು ಈ ಕಡೆ ಬೆಳ್ತಂಗಡಿ ಅಥವಾ ಮಂಗಳೂರು ಕಡೆ, ಅದರ ಛಾಯೆಗಳನ್ನ ನೋಡಿದೆ. ಅಂತಂದರೆ ನೀವು ಬರೆಯುವಾಗ ಈಗ ನಾವು ಓದಿರ್ತೀವಲ್ಲ ಆ ಥರದಲ್ಲಿ, ಈಗ ಅಶ್ವತ್ಥ ಅವರ ನಲ್ಲಿಯಲ್ಲಿ ನೀರು ಬಂತು ಅಂತಾಗಲಿ, ನಾನು ಕೊಂದ ಹುಡುಗಿ ಆನಂದ ಅವ್ರದ್ದಾಗಲಿ, ಇಂಥದ್ರಲ್ಲೆಲ್ಲ ಭಾಳ ಇವೆಲ್ಲ ಎಲ್ಲ ಕಾಲದಲ್ಲೂ ನಿಲ್ಲಬಲ್ಲ ಅಂತಹ ಕಥೆಗಳು. ಅದರಲ್ಲಿ ಆ ರೀತಿಯದ್ದು ಒಂದು ನಿಮ್ಮ ಕಥೆಗಳು ನಿಲ್ಲಬಲ್ಲವು ಅನ್ನೋ ಒಂದು ಇದಕ್ಕೆ ನನ್ನ ಅನಿಸಿಕೆ ಅನ್ನಿಸ್ತು ನನಗೆ. ಥ್ಯಾಂಕ್ ಯು. ಇನ್ನೊಂದು ನಾನು ರತೀಶ್ ಬಗ್ಗೆ ಹೇಳಬೇಕು. ಎಲ್ಲರೂ ಪುಸ್ತಕ ಈಗ ನಮ್ಮವರೆಲ್ಲ ಬರೀತಾರೆ ನಮ್ಮ ಸಾಹಿತ್ಯ ಬಳಗದಲ್ಲಿ, ಮಿಕ್ಕವ್ರು ಬರೆಯುವಂಥದ್ದು ಅವರಿಗೆ ಪಬ್ಲಿಕ್ ಕನೆಕ್ಷನ್ ಇರುತ್ತೆ, ಹೇಗೋ ಅವರು ಪ್ರಿಂಟು ಮಾಡ್ಕೊಳ್ಬಹುದು ಗೊತ್ತಿರೋರು ಪ್ರಿಂಟಿಗೆ. ಈ ವೈದ್ಯರಿಗೇನು ಅಂದರೆ ನಮಗೆ ಬಿಡುವಿಲ್ಲದ ಇರುವಂತಹ ಸಮಯದಲ್ಲಿ ಪಾಪ ಅವರು ಬರೀತಾರೆ. ಬರೆದಿರೋಂಥದ್ದು ಪ್ರಿಂಟ್ ಮಾಡೋದು ಹೇಗೆ, ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಎಷ್ಟು ಪುಸ್ತಕ, ಯಾವ ರೀತಿ ಅದು ಮಾರಾಟ ಹೇಗೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ರತೀಶ್ ಅಂತ ಒಂದಷ್ಟು ಜನ ಅವರ ವಂಶ ಅಭಿವೃದ್ಧಿ ಆಗಲಿ, ಇನ್ನೂ ಬೇಕಾದಷ್ಟು ಪುಸ್ತಕಗಳನ್ನ ಈ ಥರದಕ್ಕೆ ಒಂದು ಮಾರ್ಕೆಟಿಂಗ್ ಮಾಡಲಿ, ಅವರಿಗೆಲ್ಲ ಇವರು ನಮ್ಮಲ್ಲೇ ಇರುವಂಥವರು, ನಮ್ಮ ಅಬು ಸಲೀಂ ಅವ್ರ ಪುಸ್ತಕ ಇವರು ಒಂದು ಲಡಾಖ್ ಡೈರೀಸ್ ಬರೆದಿದ್ದಾರೆ. ನಮ್ಮ ಸಿರೆಂಜ್ ಹಿಡಿಯುವ ಕೈ, ಪೆನ್ನು ಹಿಡಿದಾಗ ಅಂತ 93 ಡಾಕ್ಟರ್ಸ್ ಬರೆದಿದ್ದಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ವೀಕ್ ನಮ್ಮದು ಪುಸ್ತಕ ಬಿಡುಗಡೆ ಇದೆ, ಅದನ್ನು ಪ್ರಿಂಟ್ ಮಾಡಿದ್ದಾರೆ. ಮತ್ತು ಶಾಂತಲಾದ ಟೋಟಲಿ ಒಂದು 3-4 ಪುಸ್ತಕ ಇದುವರೆಗೂ ಆಗಿದೆ. ಸೊ ಈ ಥರ ಜೊತೆಗೆ ಈ ಪ್ರಕಟಣ ಮಾಡೋರು, ಮುದ್ರಕರು ಮತ್ತು ಈ ಪಬ್ಲಿಷರ್ ಇದಾರಲ್ಲ, ಅವ್ರಗಳಿಗೆ ಸಾಹಿತ್ಯದ ಬಗ್ಗೆ ಇಷ್ಟು ಚೆನ್ನಾಗಿ ಗೊತ್ತಿದೆ ಅಂತ ಗೊತ್ತೇ ಇರಲಿಲ್ಲ ರೀ ನನಗೆ. ಅವ್ರೇನು ಪುಸ್ತಕ ತಗೊಳ್ಳೋದು, ಪ್ರಿಂಟ್ ಮಾಡೋದು ಇಷ್ಟು ದೊಡ್ಡ ಅಂತ ತಗೊಳ್ಳೋರು. ಈ ಹುಡುಗ ಎಲ್ಲ ಸಾಫ್ಟ್ವೇರ್ ಬಿಟ್ಟು ಫಾರಿನಲ್ಲಿ ಕೆಲಸ ಎಲ್ಲ ಮಾಡ್ಕೊಂಡಿದ್ದನ್ನು ಬಿಟ್ಟು ಪುಸ್ತಕ ಪ್ರೀತಿಗೋಸ್ಕರ ಎಲ್ಲ ಬಿಟ್ಟು ಬಂದು ಇಲ್ಲಿ ಕನ್ನಡದ ಎ ಬಿಗ್ ಹ್ಯಾಂಡ್ ಟು ಹಿಮ್. ರಿಯಲಿ ಅಪ್ರಿಷಿಯಬಲ್ ಥಿಂಗ್. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಅದೇ ಹೇಳಿದೆ, ಬಹಳ ಮುಂದೆ ಬಹಳ ಅಭಿವೃದ್ಧಿಗೆ ಬರಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಅಂತ ಹೇಳಿ ರತೀಶ್ ಹೇಳಿದೆ. ಈಗಲೂ ಅದೇ ಮನೆಯ ಹಂತದಲ್ಲಿದ್ದೀವಿ. ಇಷ್ಟೊತ್ತು ಇಲ್ಲಿ ಒಂದು ರೀತಿ ಸಮುದ್ರ ಮಂಥನ ಆಗಿ, ಅಮೃತ ಉಕ್ದಾಗೆ ಇಲ್ಲಿ ಜ್ಞಾನ ಮಂಥನ ಆಗಿ ಒಂದಷ್ಟು ಎಷ್ಟೆಲ್ಲ ವಿಷಯಗಳು ಇಲ್ಲೆಲ್ಲ ಹೋಗಿ ಬಂದ್ವಿ. ನನಗೆ ತುಂಬ ಖುಷಿಯಾಗೋದೇನು ಅಂದರೆ ಇಂಥ ವಿಷಯಗಳು ಕನ್ನಡದಲ್ಲಿ ಬರ್ತಾ ಇದೆ ಅನ್ನೋದು. ಯಾಕಂದರೆ ನಮ್ಮ ಕನ್ನಡದ ಓದುಗರಿಗೆ ನಮ್ಮ ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಆಗಲಿ, ಅಥವಾ ಈ ರೀತಿ ಒಂದು ಡೀಪರ್ ಲೆವೆಲ್ ಡಿಸ್ಕಷನ್ಗಳಾಗಲಿ ಅಥವಾ ಬರಹಗಳಾಗಲಿ ತುಂಬ ಕಡಿಮೆ ರೂಪದಲ್ಲಿ ಸಿಕ್ಕಿದೆ. ಅದು ಈಗಿನ ಕಾಲದಲ್ಲಿ ನಮ್ಮ ಕನ್ನಡದಲ್ಲಿ ಸಿಗ್ತಾ ಇದೆ ಅನ್ನೋದು ನಿಜವಾಗ್ಲೂ ನಮಗೆ ಹೆಮ್ಮೆಯಾದ ವಿಷಯ. ಯಾಕಂದರೆ ಸೈನ್ಸ್ ಫಿಕ್ಷನ್ ಅನ್ನೋದು ಕನ್ನಡಕ್ಕೆ ತುಂಬ ಕಡಿಮೆ, ತುಂಬ ಹೊಸದು, ಕಡಿಮೆ. ಅಂದರೆ ಅಲ್ಲಿ ಮುಂಚೆ ಎಲ್ಲ ಇಂಗ್ಲೀಷಲ್ಲಿ ಎಷ್ಟೋ ಮುಂದೆ ಹೋಗ್ಬಿಟ್ಟಿದ್ದಾರೆ, ಅವ್ರು ಎಲ್ಲೆಲ್ಲೋ ಇದ್ದಾರೆ. ನಾವಿನ್ನು ಮೊದಲ ಅಂಬೆಗಾಲು ಇಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಶಾಂತಲಾ ಅವರ ಕೊಡುಗೆ ನಿಜವಾಗ್ಲೂ ತುಂಬ ದೊಡ್ಡದಿದೆ. ಅವ್ರು ಇನ್ನೂ ಹೆಚ್ಚು ಸೈನ್ಸ್ ಫಿಕ್ಷನ್ನ ಬರೀಲಿ, ನಾವು ಹೆಚ್ಚು ಪ್ರಕಟ ಮಾಡ್ತೀವಿ, ಮುದ್ರಣದ ಮೇಲೆ ಮುದ್ರಣ ಆಗಲಿ ಅನ್ನೋದು ನಮ್ಮ ಒಂದು ಆಸೆ. ಸೊ ಇಷ್ಟೊತ್ತು ನಮ್ಮ ಜೊತೆ ಇದ್ದ ಅತಿಥಿಗಳಿಗೆ ಒಂದು ಪುಟ್ಟ ನೆನಪಿನ ಕಾಣಿಕೆಯನ್ನು ನಾವು ಕೊಡ್ತೀವಿ. ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ, ನನಗೆ ತುಂಬ ಖುಷಿಯಾಗಿದೆ. ಹೆಚ್ಚು ಡಾಕ್ಟರ್ ಶಾಂತಲಾ ಮತ್ತು ಸರೋಜ ಅವರ ಹಿತೈಷಿಗಳು ಬಂದಿದ್ದೀರಾ, ಮತ್ತು ನಮ್ಮ ಓದುಗರು ಬಂದಿದ್ದಾರೆ. ಜೊತೆಗೆ ನಮ್ಮ ಜೊತೆ ಇವತ್ತು ರಮೇಶ್ ಶೆಟ್ಟಿಗಾರ್ ಇದ್ದಾರೆ. ಇವರು ಸರ್ ಬನ್ನಿ, ಇವರು ನಮ್ಮ ಕನ್ನಡ ಲೇಖಕರು.
ಶಿರಾಡಿ ಘಾಟ ಅನ್ನೋ ಒಂದು ಪುಸ್ತಕನ ಬರೆದಿದ್ದಾರೆ. ಜೊತೆಗೆ ಇತ್ತೀಚಿನ ಪುಸ್ತಕ ಶೌರ್ಯ ಮಲೆ ಅಂತ, ಅಂದರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಅಲ್ಲಿ ಹೋಗಿ ಸಾಕಷ್ಟು ರಿಸರ್ಚನ್ನು ಮಾಡಿ ಶೌರ್ಯಮಲೆ ಅನ್ನೋ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಸೊ ಅವರು ನಮ್ಮ ಅತಿಥಿಗಳಿಗೆ ಮತ್ತು ಬರಹಗಾರರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಡ್ತೀನಿ ಸರ್, ಪ್ಲೀಸ್. ಮೊದಲಿಗೆ ಡಾಕ್ಟರ್ ಸರೋಜ ಅವರು, ನೀವು ಇಲ್ಲಿವರೆಗೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಮಾತಾಡಿದ್ರು. ಅಂದರೆ ಪ್ರತಿ ಪದವನ್ನು ಓದಿದ್ದಾರೆ, ಅದರ ಆಳಕ್ಕೆ ಹೋಗಿ ಸಾಕಷ್ಟು ಒಳ್ಳೆ ಚರ್ಚೆಯನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಡಾಕ್ಟರ್ ಶಾಂತಲಾ ಅವರಿಗೆ ನಮ್ಮ ಅರಿವು ಪಬ್ಲಿಕೇಶನ್ ಕಡೆಯಿಂದ ಒಂದು ಪುಟ್ಟ ನೆನಪಿನ ಕಾಣಿಕೆ. ಥ್ಯಾಂಕ್ ಯು ವೆರಿ ಮಚ್. ಅನಿರೀಕ್ಷಿತ ಗುರುಗಳು ಈಗ ಅಫಿಷಿಯಲ್ ಆಗಿ ನಮ್ಮ ವೆಬ್ಸೈಟ್ ಹಾಗೆ ರಾಜ್ಯದ ಬೇರೆ ಬೇರೆ ಅಂಗಡಿಗಳಲ್ಲೂ ಸಿಗ್ತಾ ಇದೆ.